ನಮಸ್ಕಾರ ವೀಕ್ಷಕರೇ, ನಮ್ಮ ಎಲ್ಲ ಸುವರ್ಣ ನ್ಯೂಸ್ನ ವೀಕ್ಷಕರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಹಬ್ಬದ ಸೆಲೆಬ್ರೇಷನ್ ಅಲ್ಲಿ ಎಲ್ಲರೂ ಬ್ಯುಸಿ ಆಗಿರ್ತೀರಿ. ಇವತ್ತು ಗಣೇಶ ಹಬ್ಬ ಬಹಳ ಖುಷಿಯಾಗಿ ಮನೆ ತುಂಬ ಓಡಾಡಿಕೊಂಡು ಹಬ್ಬನ ಆಚರಣೆ ಮಾಡ್ತಾ ಇರ್ತೀರಿ. ನಿಮ್ಮ ಖುಷಿಯನ್ನ ಡಬಲ್ ಮಾಡೋದಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಇವತ್ತು ಇಡೀ ದಿನ ಹಬ್ಬದ ವಿಶೇಷ ಕಾರ್ಯಕ್ರಮಗಳು ನಿಮಗೋಸ್ಕರ. ಇವತ್ತು ಗೌರಿ ಗಣೇಶ ಹಬ್ಬ, ನಾನು ಎಲ್ಲಿ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಯೂಶಲಿ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ, ನಮ್ಮ ಸ್ಟಾರ್ಸ್ ಹಬ್ಬನ ಹೇಗೆ ಮಾಡ್ತಾರೆ, ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಎಸ್, ಅದನ್ನ ತಿಳಿಸ್ಕೊಡೋ ವಿಶೇಷವಾದ ಕಾರ್ಯಕ್ರಮ. ಇವತ್ತು ನಾನು ಯಾರ ಮನೇಲಿದ್ದೀನಿ ಗೊತ್ತಾ? ಇವರು ಕರಾವಳಿ ಚೆಲುವೆ, ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಬ್ಯೂಟಿ ಭೈರಾದೇವಿ ಯಾರು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಎಸ್, ರಾಧಿಕಾ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು. ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸಮಸ್ತ ಎಲ್ಲ ಕನ್ನಡ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇನ್ನು ಹಬ್ಬದ ಸೆಲೆಬ್ರೇಷನ್ ಅಂತೂ ಬಹಳ ಜೋರಾಗಿದೆ ನಿಮ್ಮ ಮನೆಯಲ್ಲೂ, ಜೊತೆಗೆ ರಾಧಿಕಾ ಅವ್ರ ಮನೆಯಲ್ಲೂ ಕೂಡ ಹಬ್ಬದ ಸೆಲೆಬ್ರೇಷನ್ ಜೋರಾಗಿದೆ. ಇನ್ನು ಹಬ್ಬದ ಬಗ್ಗೆ ತಿಳಿಸ್ಕೊಡೋದಕ್ಕೆ, ಪೂಜೆ ಮಾಡೋದಕ್ಕೆ ಮತ್ತು ಪೂಜೆನ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡೋದಕ್ಕೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಕ್ರಮ್ ಪುರೋಹಿತರು. ಪುರೋಹಿತರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ ಹಬ್ಬದ ಶುಭಾಶಯ. ಎಸ್, ಇನ್ನು ರಾಧಿಕಾ ಅವರೇ, ಯೂಶಲಿ ಜನಕ್ಕೊಂದು ಕ್ಯೂರಿಯಾಸಿಟಿ ಇರುತ್ತೆ, ಸ್ಟಾರ್ಸ್ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಸ್ಕ್ರೀನ್ ಮೇಲೆ ಕಲರ್ಫುಲ್ ಆಗಿ ಕಾಣಿಸ್ಕೋತಾರೆ, ಇವ್ರು ಹಬ್ಬನ ಸೆಲೆಬ್ರೇಟ್ ಮಾಡ್ತಾರಾ, ಹಬ್ಬದ ಅಡುಗೆ ಮಾಡ್ತಾರಾ, ಹಬ್ಬದ ಅಡುಗೆ ಊಟ ಮಾಡ್ತಾರಾ ಇಂಥ ಕ್ವಶನ್ಸ್ ಇರುತ್ತೆ. ಸೊ ನಾನು ನಿಮಗೆ ಏನು ಕೇಳೋದು ಅಂದರೆ, ಈಗ ಈ ವರ್ಷ ಅಂತೂ ಮನೇಲೆ, ಬೆಂಗಳೂರು ಮನೇಲೆ ಕೂತ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಬಟ್ ಯೂಶಲಿ ಪ್ರತಿ ವರ್ಷ ಹಬ್ಬಕ್ಕೆ ಅಂತ ಊರ್ ಕಡೆ ಹೋಗೋ ಪದ್ಧತಿ ಏನಾದರೂ ಇದೆಯಾ? ಎಷ್ಟು ವಿಶೇಷ ನಿಮ್ಗೆ ಗೌರಿ ಗಣೇಶ? ಯಾಕಂದ್ರೆ ನಾವು ಮನೇಲಿ ವಿಗ್ರಹ ಇಟ್ಟಿದ್ದೀವಿ, ಪ್ರತಿನಿತ್ಯ ಪೂಜೆ ಆಗಬೇಕು. ಸೊ ನಮ್ದು ಯಾವುದೇ ಒಂದು ಪೂಜೆ ಆದ್ರೂ ಬೆಂಗಳೂರು ಮನೇಲಿ ಪೂಜೆ ನಡಿಲೇಬೇಕು. ಸೊ ಹಾಗಾಗಿ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬ ನಾವು ನಮ್ಮ ಬೆಂಗಳೂರು ಮನೆಯಲ್ಲೇ ಮಾಡೋದು. ಮತ್ತೆ ಇನ್ನೊಂದು ಹೇಳಿದ್ರೆ ಸೆಲೆಬ್ರೇಷನ್ ಬೇರೆ ರೀತಿ ಇರುತ್ತೆ, ಖಂಡಿತವಾಗ್ಲೂ ಇಲ್ಲ. ನೀವೆಲ್ಲ ಹೇಗೆ ಸಾಮಾನ್ಯ ಜನರು ಹೇಗೆ ಮಾಡ್ತಾರೆ ಹಾಗೆ ನಾವು ಮಾಡ್ತೀವಿ. ನಾವು ಮಾಡೋ ಪೂಜೆನ ನೀವು ಸೆರೆ ಹಿಡಿದು ತೋರಿಸ್ತೀರಾ, ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಎಲ್ಲರ ಹಾಗೆ ನಾವು ಸ್ವಲ್ಪ ಸ್ಯಾರೀಸು, ಜ್ಯುವೆಲ್ರಿ, ಅಲಂಕಾರಗಳು, ಸೊ ಇದೆಲ್ಲ ಇದ್ದೇ ಇರುತ್ತೆ. ಚಿಕ್ಕಂದಿಂದ ಗೌರಿ ಗಣೇಶ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ ಬಂದಿದ್ದೀರಿ? ಯೂಶಲಿ ಚಿಕ್ಕವರಿರುವಾಗ ನಾವು ಗಣೇಶ ಹಬ್ಬನ ತುಂಬಾ ಎಂಜಾಯ್ ಮಾಡಿರ್ತೀವಿ. ಪುಟ್ಟ ಗಣೇಶನ ಮಣ್ಣಲ್ಲಿ ಮಾಡೋದು, ಅದಕ್ಕೆ ಪೂಜೆ ಮಾಡೋದು. ಈಗ ಬೆಂಗಳೂರಿನಲ್ಲಂತೂ ಸೆಲೆಬ್ರೇಷನ್ ಬಹಳ ಜೋರಿರುತ್ತೆ. ನನಗೆ ಗಣೇಶ ಹಬ್ಬ ಅಂದ್ರೆ ನೆನಪಾಗೋದು ಒಂದೇ. ನಮ್ಮ ತಂದೆ ಒಂದ್ಸಲ, ನಾನು ಮುಂಚೆ ಎಲ್ಲಿ ಗಣೇಶ ಕೂರಿಸ್ತಾರಲ್ವಾ ಅಲ್ಲಿ ಸ್ಟೇಜ್ ಅಂತ ಹಾಕೋರು, ಮೋಸ್ಟ್ಲಿ ಈಗಲೂ ಇರುತ್ತೆ ಅದು, ಎಲ್ಲ ಕಡೆ ನೋಡ್ತೀರ ನೀವು. ಸೊ ಆ ಸ್ಟೇಜಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಅವಾಗ ನನಗೆ ಎಲ್ಲರೂ ಈ ದುಡ್ಡಿನ ಹಾರ ಮಾಡಿಬಿಟ್ಟು ನನಗೆ ಹಾಕೋರು. ಅಂದ್ರೆ ನಾನು ಚಿಕ್ಕದಾಗ ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಅದೊಂದು ನನಗೆ ಒಳ್ಳೆ ನೆನಪು ಅಂತ ಹೇಳ್ಬೋದು. ಮತ್ತೆ ನಮ್ಮ ತಂದೆ ಒಂದ್ಸಲ ಗಣೇಶನ ಟೆಂಪಲ್ ಮುಂದೆ ನಿಂತ್ಕೊಂಡು ಹೇಳಿದ್ರು, ಅಂದ್ರೆ ಗಣೇಶ ಡ್ಯಾನ್ಸ್ ಎಲ್ಲ ಆದ್ಮೇಲೆ ನನ್ನ ಮಗಳನ್ನ ಹೀರೋಯಿನ್ ಮಾಡಿದ್ರೆ ನಾನು ನಿನ್ನ ಮುಂದೆ ಏನೋ ಪೂಜೆ ಕೊಡ್ತೀನೋ ಏನೋ ಹೇಳಿದ್ರು. ಅದು ನನಗೆ ಚೆನ್ನಾಗಿ ನೆನಪಿದೆ. ಅದಾದ್ಮೇಲೆ ನಾನು ಹೀರೋಯಿನ್ ಆದ್ಮೇಲೆ ಪೂಜೆ ಸಹ ಕೊಡ್ಸಿದ್ರು ನನ್ನ ಕೈಯಲ್ಲಿ ಗಣೇಶನ್ಗೆ. ತಂದೆ ಆಸೆ ಇತ್ತು? ತಂದೆ ಆಸೆ, ಹೌದು. ನಿಮಗೂ ಆಸೆ ಇತ್ತು? ಯಾಕಂದ್ರೆ ಯಾವುದೇ ಸ್ಟೇಜ್ ಪ್ರೋಗ್ರಾಮ್ ಬಂದ್ರು ನಾನು ಅಲ್ಲಿ ರೆಡಿ ಇರ್ತಾ ಇದ್ದೆ ಡ್ಯಾನ್ಸ್ ಮಾಡಕ್ಕೆ. ಬಟ್ ನನಗೇನಂದ್ರೆ ನನ್ನನ್ನು ಸ್ವಲ್ಪ ಎತ್ತಬೇಕು, ನಾನು ವಿಸಿಲ್ ಹೊಡಿಬೇಕು, ಈ ಥರ ಎಲ್ಲ ಇದು. ಯಾರು ಸುಮ್ಮನೆ ಆದ್ರು ಅಂದ್ರೆ ನಾನು ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ನಾನು ಡ್ಯಾಡಿ ಹತ್ರ ನಾನು ಮಾಡಲ್ಲ ಡ್ಯಾಡಿ ನಾನು ಅಂತ. ಸೊ ನಮ್ಮ ಡ್ಯಾಡಿ ಏನ್ ಮಾಡೋರು, ಅವ್ರು ಹಾಕ್ತಾರ ಇಲ್ವಾ, ಅವರೇ ಒಂದು ಹಾರ ರೆಡಿ ಮಾಡಿ ಇಟ್ಕೊಳ್ಳೋರು ದುಡ್ಡಿಂದು. ಸೊ ಯಾರು ಹಾಕಿಲ್ಲ ಅಂದ್ರೆ ನಾನು ಹಾಕ್ಬಿಡ್ತೀನಿ ಅಂತ. ಸೊ ಆ ಥರ ಅದೊಂದು ಒಳ್ಳೆ ನೆನಪು. ಮಗಳಿಗೆ ಹರ್ಟ್ ಆಗಬಾರ್ದು, ಖುಷಿ ಪಡಬೇಕು. ವೆರಿ ನೈಸ್. ಇದಕ್ಕಿಂತ ಮೆಮೊರಿ ಬೇಕಾ? ಹೌದು. ಎಸ್, ಈಗ ಕಾರ್ಯಕ್ರಮ ಶುರು ಮಾಡೋಣ. ಪೂಜೆ ಜೊತೆ ಪುರೋಹಿತರು ಕೂಡ ಇದ್ದಾರೆ. ನನಗೆ ಪುರೋಹಿತರ ಹತ್ರ ಒಂದು ಕ್ವಶನ್ ಕೇಳಬೇಕು. ಕೇಳ್ಬೋದು? ಈಗ ಎಲ್ಲ ದೇವ್ರಿಗಿಂತ ಮುಂಚೆ ಗಣೇಶನಿಗೆ ಯಾಕೆ ನಾವು ಪೂಜೆ ಮಾಡ್ತೀವಿ? ಗಣೇಶ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ. ವಿಘ್ನ ಅಂತಂದರೆ ತೊಂದರೆ, ಅಡ್ಡಿ, ಆತಂಕಗಳು. ತುಳುನಾಡಿನ ಮಹಾಪುರುಷರು ವಾದಿರಾಜ ಸ್ವಾಮಿಗಳು ಅಂತ, ಅವರು ಗಣೇಶನ ಗುಣಸ್ವರೂಪಗಳನ್ನು ಈ ರೀತಿಯಾಗಿ ನಮಗೆ ಹೇಳಿದ್ದಾರೆ ಒಂದು ಶ್ಲೋಕದಲ್ಲಿ. ದುಷ್ಟಾನಾಂ ವಿಘ್ನಹರ್ತ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತ ತಸ್ಮಾತ್ ವಿಘ್ನಾಧಿಪೋಹಂ ಮತೈತಿ ಸುಧಿಯಾಂ ಸ್ಪಷ್ಟಮಾಜ್ಞಾಪನಾಯ ಪೌಲಸ್ತ್ಯೇಚ್ಛಾಂತರಾಯ ಸುರಮುನಿನಿಕರಾಭೀಷ್ಟ ಸಂಪ್ರಾಪ್ತ್ಯುಪಾಯ ಶ್ರೇಯೋ ವಿಘ್ನಾಧಿರಾಜ ಪ್ರದಿಶತು ಸತತಂ ಭೂರಿ ಗೌರಿ ತನೂಜಃ ಅಂತ. ಇದರ ಅರ್ಥ ಏನು ಅಂದರೆ, ದುಷ್ಟರಿಗೆ
ವಿಘ್ನವನ್ನು ತರ್ತಾನೆ, ಸಜ್ಜನರಿಗೆ ಇರುವ ವಿಘ್ನವನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದಾಗಿಯೇ ನಾನು ವಿಘ್ನಾಧಿಪ ಅಂದರೆ ವಿಘ್ನಗಳಿಗೆ ಒಡೆಯ, ನಾನು ಹೇಳ್ದಂಗೆ ಕೇಳತ್ತೆ ವಿಘ್ನಗಳು ಅಂತ. ಹಾಗಾಗಿ ಪೌಲಸ್ತ್ಯೇಚ್ಛಾಂತರಾಯ, ಪೌಲಸ್ತ್ಯ ಅಂತಂದರೆ ಪುಲಸ್ತ್ಯರ ವಂಶದಲ್ಲಿ ಬಂದ ರಾವಣ. ಅವನು ಆತ್ಮಲಿಂಗವನ್ನು ತಗೊಂಡು ಹೋಗಬೇಕು ಅಂತ ಇದ್ದ, ಅವನ ಆ ಕೆಲಸಕ್ಕೆ ಬೇಕಂತಲೇ ಅಡ್ಡಿಯನ್ನು ಕೊಟ್ಟ. ಹಾಗಾಗಿ ದುಷ್ಟರಿಗೆ ವಿಘ್ನವನ್ನು ತಂದು ಕೊಡ್ತಾನೆ, ಸಜ್ಜನರಿಗೆ ಇರುವ ವಿಘ್ನವನ್ನು ತೊಲಗಿಸ್ತಾನೆ. ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಗಣಪತಿ ನಮಗೆ ಅವಕಾಶವನ್ನು ಮಾಡಿಕೊಡ್ತಾನೆ. ಹಾಗಾಗಿ ನಾವು ಗಣಪತಿಯನ್ನು ಮೊದಲು ಪೂಜೆ ಮಾಡೋದು ಅಂತ. ಇನ್ನು ಈಗ ಪೂಜೆಯೊಂದಿಗೆ ನಾವು ಕಾರ್ಯಕ್ರಮನ ಶುರು ಮಾಡೋಣ ಪುರೋಹಿತರೆ. ಹೂವು ಮತ್ತು ಮಂತ್ರಾಕ್ಷತೆಯನ್ನು ತಗೊಂಡು ಗಣೇಶನನ್ನು ಆವಾಹನೆ ಮಾಡಿ, ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೆ ತಸ್ಮೈ ಗಣಾಧಿಪತಯೇ ನಮಃ. ಶ್ರೀ ಮಹಾಗಣಪತಿಂ ಮಹಾಗಣಪತ್ಯಂತರ್ಗತ ಮುಖ್ಯಪ್ರಾಣಸ್ಥ ವಿಶ್ವಂಭರಂ ಆವಾಹಯಾಮಿ. ಮಹಾಗಣಪತಯೇ ನಮಃ. ನೈವೇದ್ಯಂ ಸಮರ್ಪಯಾಮಿ. ಪುರತಸ್ಥಾಪಿತ ನಾರಿಕೇಲಫಲಂ, ಕಾಶ್ಮೀರಫಲಂ, ನಾರಂಗಫಲಂ, ಬೀಜಪೂರಫಲಂ, ರಂಭಾಫಲಂ, ದ್ರಾಕ್ಷಾಫಲಾನಿ ನಾನಾವಿಧಫಲಾನಿ ಸಮರ್ಪಯಾಮಿ. ನಾನಾವಿಧ ಭಕ್ಷ್ಯಭೋಜ್ಯಾನಿ ಚ ಸಮರ್ಪಯಾಮಿ. ಗಣಪತಿಯನ್ನು ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೊಳ್ಳೆ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ರಾಧಿಕಾ ಅವರ ಮನೆಯಲ್ಲಿ ಒಳ್ಳೆ ಪೂಜೆ ಆಯಿತು, ಸೊ ಒಳ್ಳೆ ಮಾತು ಆಯಿತು. ಧನ್ಯವಾದಗಳು ಪುರೋಹಿತರೆ. ನಮಸ್ಕಾರ. ಇತ್ತೀಚಿನ ವರ್ಷಗಳಲ್ಲಿ ರಾಧಿಕಾ ಅವ್ರ ಸ್ಕ್ರೀನ್ ಮೇಲೆ ಸ್ವಲ್ಪ ಕಡಿಮೆ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದರು. ಯಾಕೆ ಅಂತ, ಬಿಕಾಸ್ ಈಗಲೂ ರಾಧಿಕಾ ಅಂತ ಅಂದರೆ ಒಂದು ಕ್ರೇಜ್ ಇದೆ ಕನ್ನಡ ಪ್ರೇಕ್ಷಕರಿಗೆ. ಯಾಕೆ ಸ್ವಲ್ಪ ಕಡಿಮೆ ಮಾಡಿದ್ರಿ ಅಂತ? ಕಡಿಮೆ ನನಗಂತೂ ಇರಲಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದಿದ್ದು, ನಾನು ಯಾವಾಗಲೂ ಸಿನಿಮಾಗಳು ಮಾಡ್ತಾ ಇರಬೇಕು, ಬ್ಯುಸಿಯಾಗಿರಬೇಕು, ಎಲ್ಲ ಥರ ಪಾತ್ರಗಳು ನಾನು ಮಾಡಬೇಕು. ವಯಸ್ಸಾದ್ಮೇಲೆ ನಂದೆಲ್ಲ ಸಿನಿಮಾಗಳು ನೋಡ್ತಾ ಕೂತ್ಕೊಂಡು, ಅಂದರೆ ಅದೊಂದು ನಮಗೆ ಮೆಮೊರಿ ಅಲ್ವಾ. ಸೊ ಮದುವೆ ಆದಮೇಲೆ ಹೌದು ನಾನು ಸ್ವಲ್ಪ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ. ಬಟ್ ನನಗೆ ಅದೊಂದು ರಿಗ್ರೆಟ್ ಇದೆ ಆ್ಯಕ್ಚುಲಿ ಲೈಫಲ್ಲಿ. ನಾನು ಮಾಡಬಾರ್ದಿತ್ತು, ಬ್ರೇಕ್ ತಗೋಬಾರ್ದಿತ್ತು ಅಂತ. ಬಟ್ ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಪಾಸ್ಟ್ ಆಗೋಯ್ತು, ಪಾಸ್ಟ್ ಇಸ್ ಪಾಸ್ಟ್. ಸೊ ಇನ್ ಫ್ಯೂಚರಲ್ಲಿ ಏನು ಮಾಡಬೇಕು, ಇನ್ನೂ ಟೈಮ್ ಇದೆ ಸ್ವಲ್ಪ. ಆ ಟೈಮ್ ಒಳಗಡೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು, ಒಳ್ಳೊಳ್ಳೆ ನಟಿಯರನ್ನ ನನ್ನ ಬ್ಯಾನರಿಂದ ಅಂದರೆ ನಮ್ಮ ಇಂಡಸ್ಟ್ರಿಗೆ ಕೊಡಬೇಕು ಅಂತ ಭಾಳನೇ ಆಸೆ ಇದೆ. ಸೊ ಆಗೋಗಿರೋದ್ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಅಲ್ಲ. ನಿಮ್ಮನ್ನ ನೋಡಿದ್ರೆ ಅಂತೂ ಅನ್ಸಲ್ಲ, ಓಕೆ ರಾಧಿಕಾ ಅವ್ರ ಲೈಫಲ್ಲಿ ಮದುವೆ, ಮಗು, ಇಷ್ಟೊಂದು ದೊಡ್ಡ ಗ್ಯಾಪ್ ಆದಮೇಲೆ ಈಗ ಹೇಗಿದ್ದಾರೋ ಅಂತ. ಈಗಲೂ ಹಾಗೇ ಇದ್ದಾರೆ. ಸೊ ಈ ಥರ ಕಾಂಪ್ಲಿಮೆಂಟ್ ಬರುತ್ತಾ ನಿಮಗೆ? ತುಂಬ ಬರುತ್ತೆ. ಓಕೆ. ಆ್ಯಕ್ಚುಲಿ ನನ್ನ ಮೇಕಪ್ಪಲ್ಲೇ ಜನರು ಅಷ್ಟು ಇಷ್ಟಪಡಲ್ಲ. ಹೌದು. ಈ ಥರ ಎದುರುಗಡೆ ನೋಡುವಾಗ ಸ್ವಲ್ಪ ಇಷ್ಟಪಡ್ತಾರೆ. ಮೇಕಪ್ ನಿನಗಾಗಿ ಕ್ಯಾರೆಕ್ಟರ್ ಇತ್ತಲ್ಲ, ಅದನ್ನು ತುಂಬ ಜನ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಹೌದು. ಅದು ಫಸ್ಟ್ ಮೂವಿ, ಆಬ್ವಿಯಸ್ಲಿ ಅದಾದ್ಮೇಲೆ ಒಂದು ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಸೊ ಈಗ ಕಂಪ್ಲೀಟ್ ಡಿಫ್ರೆಂಟ್ ಲುಕ್ ಅಲ್ಲೇ ಇದ್ದೀರಿ ನೀವು. ಅದೇ ನಿನಗಾಗಿ ಮತ್ತೆ ತವರಿಗೆ ಬಾ ತಂಗಿ, ಅಣ್ಣ ತಂಗಿ, ಆ ರೀತಿ ನನ್ನ ನೋಡಿದವ್ರಿಗೆ ಈ ಭೈರಾದೇವಿಲಿ ನೋಡುವಾಗ ನಿಜಕ್ಕೂ ಒಂದು ಬೇರೆನೇ ಒಂದು ರೀತಿ ಫೀಲ್ ಆಗುತ್ತೆ. ಬಟ್ ಇಷ್ಟೇ ಅಲ್ಲ, ನೀವು ಅನ್ಕೋಬಹುದು ಭೈರಾದೇವಿ ಅಂದಿದ ತಕ್ಷಣ ಏನು ಬರೇ ಅಗೋರಿ ಮತ್ತೆ ಈ ದೇವಿ ಏನು ಕಾಳಿ ಇಷ್ಟೇ ಇದೆ ಸಿನಿಮಾದಲ್ಲಿ ಅಂತ. ಇನ್ನೂ ಬೇರೆ ರೀತಿಯಾದಂಥ ಕೆಲವು ವಿಷಯಗಳಿದೆ ಸಿನಿಮಾದಲ್ಲಿ. ಬಟ್ ನಾನು ಇವಾಗ ಯಾವುದು ರಿವೀಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ನಮ್ಮ ನಿರ್ದೇಶಕರು ಕಾಲ್ ಮಾಡಿ ಹೇಳಿದ್ದಾರೆ, ಮೇಡಮ್ ಯಾವುದು ರಿವೀಲ್ ಮಾಡಬೇಡಿ, ಥಿಯೇಟ್ರಲ್ಲಿ ಜನ ಬಂದು ನೋಡಿದಾಗೇ ಅವ್ರಿಗೆ ಗೊತ್ತಾಗಬೇಕು ಅಂತ. ಸೊ ಥರ್ಡ್ವರೆಗೂ ನಾನು ಏನು ರಿವೀಲ್ ಮಾಡೋಕ್ಕಾಗಲ್ಲ. ಸಸ್ಪೆನ್ಸ್. ಓಕೆ. ಈ ಸಿನಿಮಾ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ನಿಮಗೆ ಸ್ಟಾರ್ಟಿಂಗಿಂದನೂ ಇದೆ, ಏನೇ ಆಗಲಿ ಲೈಫಲ್ಲಿ ನಾನು ಸಿನಿಮಾ ಕಂಟಿನ್ಯೂ ಮಾಡ್ಕೊಂಡು ಹೋಗಲೇಬೇಕು ಅಂತ. ಬಟ್ ಅನಾಥರು ಸಿನಿಮಾ ಆದಮೇಲೆ ಇಲ್ಲ ಇಂಡಸ್ಟ್ರಿಯಿಂದ ಸ್ವಲ್ಪ ದೂರ ಇದ್ಬಿಡೋಣ ಅಂತೆಲ್ಲ ಅಂದ್ಕೊಂಡಿದ್ರಂತೆ, ಹೌದಾ? ಇಲ್ಲ, ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಲ್ಲ, ನಮ್ಮ ಮನೆಯವರು ಹೇಳಿದರು ಓಕೆ ಆ ಸಿನಿಮಾ ಬೇಡ ಸ್ಟಾಪ್ ಮಾಡು ಅಂತ ಹೇಳಿದಕ್ಕೋಸ್ಕರ ಸರಿ ಆಯಿತು ಅಂತ ಸಿನಿಮಾ ಬಿಟ್ಟೆ. ಸಿನಿಮಾ ಬಿಟ್ಟಾದ್ಮೇಲೆ ನನಗೆ ಏನು ಅದು ಹೇಳ್ತೀವಲ್ಲ, ಅದು ನಮ್ಮ ಫೀಲ್ಡ್ನ ಬಿಟ್ಟು ನನಗೆ ಇರೋಕ್ಕಾಗಲಿಲ್ಲ. ಒಂದ್ಸಲ ಅಂದರೆ ನನಗೇನು ಮನೆ ಒಳಗಡೆನೇ ಇರೋದಲ್ಲ, ಏನೂ ಕೆಲಸ ಇಲ್ಲ, ನನಗೂ ಬೇಜಾರಾಗ್ತಾ ಇತ್ತು. ಸೊ
ಸೊ ಒಂದು ದಿವಸ ಸಿನಿಮಾ ನೋಡ್ತಾ ಇದ್ದೆ, ಅರುಂಧತಿ ಸಿನಿಮಾ, ಅನುಷ್ಕಾ ಶೆಟ್ಟಿ ಅವ್ರು, ನಮ್ಮ ಮಂಗಳೂರು ಹುಡುಗಿ. ಸೊ ಅವ್ರು ನೋಡ್ತಾ ಇದ್ದೆ, ನೋಡುವಾಗ ನನಗೊಂಥರ ಅಳು ಬಂತು. ಆ್ಯಕ್ಚುಲಿ ಒಂಥರ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾನು ನನ್ನ ಲೈಫಲ್ಲಿ ಅನ್ಕೋತಾ ಇದ್ದೆ ನಾನು ಈ ಥರ ಪಾತ್ರಗಳೆಲ್ಲ ಮಾಡಬೇಕು. ನನಗೆ ತುಂಬ ಇಷ್ಟ ಆಯ್ತು ಆ ಸಿನಿಮಾ. ಅದನ್ನು ನೋಡಿ ನಾನು ಈ ಥರ ಎಲ್ಲ ಪಾತ್ರ ಮಾಡಬೇಕು ಅಂತ ತುಂಬ ನನಗೆ ಕನಸಿತ್ತು. ಇಲ್ಲ ನಾನು ಸಿನಿಮಾ ಮತ್ತೆ ಮಾಡಬೇಕು ಅಂತ ಅವಾಗ ನನಗೆ ರಿಯಲೈಸ್ ಆಗಿತ್ತು. ಎಷ್ಟು ಗ್ಯಾಪ್ ಇತ್ತು ಅವಾಗ? ಅಂದರೆ ಎಷ್ಟು ಗ್ಯಾಪ್ ಕೊಟ್ರಿ ನೀವು? ನಿಜಕ್ಕೂ ನೆನಪಿಲ್ಲ ನನಗೆ ಎಷ್ಟು ವರ್ಷ ಅಂತ, ಬಟ್ ಸುಮಾರು ವರ್ಷ ಆಗೋಗ್ಬಿಟ್ಟಿತ್ತು. ಅದಾದ ನಂತರ ನಾನು ಸ್ವೀಟಿಲ್ ಆ್ಯಕ್ಟ್ ಮಾಡಿದ್ದಲ್ಲ, ಸ್ವೀಟಿಲ್ ಮಾಡಿದೆ. ಅದಾದಮೇಲೆ ಸುಮಾರು ಸಿನಿಮಾಗಳು ಮಾಡಿದೆ ನಾನು. ಈಗ ತುಂಬ ನಿರೀಕ್ಷೆ ಇರೋವಂಥ ಸಿನಿಮಾ ನನಗೆ, ಅಂದರೆ ತುಂಬ ಚೆನ್ನಾಗಿ ಬರಬೇಕು, ಜನರಿಗೆ ಇಷ್ಟ ಆಗಬೇಕು ಸಿನಿಮಾ, ಏನೋ ಡಿಫ್ರೆಂಟಾಗಿ ನಾವು ಪ್ರಯತ್ನ ಪಡಬೇಕು ಅಂದ್ಬಿಟ್ಟು ನಾನು ಭೈರಾದೇವಿನ ನಾನು ಈ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು. ಓಕೆ, ದೆನ್ ವಾಟ್ ನೆಕ್ಸ್ಟ್? ಈಗ ಭೈರಾದೇವಿ ಅಂತ ಚಾಲೆಂಜಿಂಗ್ ರೋಲ್ ನೀವು ನಿಭಾಯಿಸಿದ ಮೇಲೆ ನೆಕ್ಸ್ಟ್ ರೋಲ್ ಬಗ್ಗೆ, ನೆಕ್ಸ್ಟ್ ಸಿನಿಮಾ ಬಗ್ಗೆ ಜನರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ್ಯಂಡ್ ನೀವು ತುಂಬ ಚೂಸಿ ಆಗ್ತೀರಿ ಅವಾಗ. ಇವಾಗ ನಾನು ಏನಾದರೂ ಬೇರೆ ಸಿನಿಮಾದ ಬಗ್ಗೆ ಮಾತಾಡಿದ್ರೆ ನಮ್ಮ ಅಣ್ಣ ಇಲ್ಲೇ ಇದ್ದಾನೆ, ಓಡಿ ಬರ್ತಾನೆ. ಒಬ್ಬ ಯಶಸ್ವಿ ನಟಿ ನೀವು, ಒಬ್ಬ ಯಶಸ್ವಿ ಪ್ರೊಡ್ಯೂಸರ್. ಸೊ ವಾಟ್ ನೆಕ್ಸ್ಟ್? ಅದರ ನಂತರ ಬಿಸ್ನೆಸ್ ಸಹ ಅದು ನಡೀತಾ ಇರುತ್ತೆ. ಬಟ್ ಏನು ಗೊತ್ತಾ ನಿಮಗೆ, ಇವಾಗ ನಮಗೆ ಒಂದ್ರ ಮೇಲೆ ತುಂಬ ಆಸಕ್ತಿ ಇರುತ್ತೆ ಅಂದ್ಕೊಳ್ಳಿ. ನಾವು ಏನೇ ಮಾಡಲಿ, ನನಗೆ ಸಿನಿಮಾ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಆ ಖುಷಿ ಸಿಗಲ್ಲ. ಅದರಲ್ಲೂ ಬರೀ ಪ್ರೊಡ್ಯೂಸ್ ಮಾಡೋದು ಓಕೆ, ಬಟ್ ಆ್ಯಕ್ಟಿಂಗ್ ಮಾಡ್ತೀನಲ್ಲ ಅದರಲ್ಲಿ ಸಿಗೋವಂಥ ಖುಷಿ, ಅದರಲ್ಲೂ ಇಂಥ ಪಾತ್ರಗಳು ಮಾಡುವಾಗ. ಯಾಕಂದರೆ ಈ ಸಿನಿಮಾದಲ್ಲಿ ನಾನು ಮೊದಲನೇ ಬಾರಿಗೆ ನಾನು ಆ್ಯಕ್ಷನ್ ಮಾಡಿದ್ದೀನಿ, ಅಂದರೆ ಫೈಟ್ ಮಾಡಿದ್ದೀನಿ. ಸೊ ಆ ಗೆಟಪಲ್ಲಿ ಫೈಟ್ ಮಾಡಿ ಅದೊಂದು ನನಗೆ ನಿಜಕ್ಕೂ ಚಾಲೆಂಜಿಂಗ್. ನನಗೆ ಅಂತಲ್ಲ, ಆ ಪಾತ್ರನ ಯಾರೇ ಆರ್ಟಿಸ್ಟ್ ಮಾಡಿದ್ರು ಅದೊಂಥರ ಚಾಲೆಂಜಿಂಗ್ ಅವ್ರಿಗೆ. ಸೊ ಆ ಥರ ಸಿಗುವಾಗ ನಮ್ಗೊಂಥರ ಖುಷಿ ಅನಿಸುತ್ತೆ. ಇದೇ ವಿಶೇಷತೆ ಅಂತ ಹೇಳ್ಬೋದು. ನಿಮ್ಮ ಡ್ರೀಮ್ ರೋಲ್ ಯಾವುದಾದ್ರೂ ಇದೆಯಾ? ಇನ್ ಫ್ಯೂಚರ್ ಇಂಥದ್ದೊಂದು ರೋಲ್ ನಾನು ಮಾಡಲೇಬೇಕು, ನಾನು ಅನ್ಕೊಂಡಿದ್ದೀನಿ, ಇದುವರೆಗೂ ಮಾಡಿಲ್ಲ? ನಾನು ಹೇಳಿದ್ಮೇಲೆ ಈಗ ಅರುಂಧತಿ ಆ ಥರ ಒಂದು ಸಬ್ಜೆಕ್ಟ್ ನನಗೆ ಭಾಳನೇ ಇಷ್ಟ. ಅದಾದಮೇಲೆ ಯಾಕಂದರೆ ನಾನು ಅದರಲ್ಲಿ ಅವ್ರನ್ನ, ಅನುಷ್ಕಾ ಶೆಟ್ಟಿ ಅವ್ರನ್ನ ಭಾಳ ಇಷ್ಟಪಟ್ಟೆ ನಾನು ಆ ಸಿನಿಮಾದಲ್ಲಿ. ಇವತ್ತು ನನ್ನ ಕಣ್ಮುಂದೆ ಅವ್ರ ರೂಪ ಹಾಗೆ ಬರುತ್ತೆ. ಸೊ ಅದಾದಮೇಲೆ ಕಲ್ಪನಾ ಅವ್ರದ್ದು ಶರಪಂಜರ, ಅದಾದಮೇಲೆ ಒಳ್ಳೆ ದೇವಿ ಪಾತ್ರ, ಸಿನಿಮಾ ಪೂರ್ತಿ ಒಂದು ದೇವಿ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಅದಾದಮೇಲೆ ಡಾನ್ಸ್ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಅಂದರೆ ಡಾನ್ಸ್ ಇರಬೇಕು, ಕತೆ ಜೊತೆ ಡ್ಯಾನ್ಸು ಇರಬೇಕು, ಆ ಥರನೂ ಒಂದು. ಬಟ್ ನಾನು ಯಾಕಂದರೆ ಇವಾಗ ಸಿನಿಮಾ ಥಿಯೇಟ್ರಿಗೆ ಬಂದೇ ನೋಡ್ತಾರೆ. ಡ್ಯಾನ್ಸ್ ಯಾವ ಥರ ಅಂದರೆ ಎನಿ ಟೈಮ್ ಚಾನಲಲ್ಲಿ ಓಡ್ತಾ ಇರುತ್ತೆ, ಯೂಟ್ಯೂಬಲ್ಲಿ ಓಡ್ತಾ ಇರುತ್ತೆ. ಸೊ ನಮ್ಮನ್ನು ನೋಡ್ತಾನೆ ಇರ್ತಾರಲ್ಲ. ಸೊ ಆ ಥರ ಭಾಳನೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅಂತ ಭಾಳ ಆಸೆ ಇತ್ತು. ಯಾಕಂದ್ರೆ ಸಾಂಗ್ ನಿಮ್ಗೆ ಗೊತ್ತಲ್ಲ, ಎಲ್ಲ ಎಂಜಾಯ್ ಮಾಡ್ತಾರೆ. ಮತ್ತು ಯಾವ ಶೋಸ್ಗೆ ಹೋದ್ರು, ನಾವೆಲ್ಲೂ ಹೋದ್ರೂ ನಮ್ಮನ್ನ ಆ ಸಾಂಗ್ ಮೂಲಕ ಬೇಗ ಕಂಡುಹಿಡಿತಾರೆ. ಸೊ ಅದು ಬಹಳ ಆಸೆ ಇತ್ತು ನನಗೆ. ಸೊ ಈ ಥರ ನನಗೆ ಇಂಥದ್ದೇ ಪಾತ್ರ ಅಂತಲ್ಲ, ಎಲ್ಲ ರೀತಿಯಾದಂಥ ಪಾತ್ರ ಮಾಡಬೇಕು ಅಂತ ಆಸೆ. ಈ ಥರದ ಸ್ಟೋರಿ ಲೈನ್ ಇಟ್ಕೊಂಡಿದ್ದವರು ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಎವರ್ ಗ್ರೀನ್ ಬ್ಯೂಟಿಗೆ ರಾಧಿಕಾ ಮದ್ದೇನು? ನನ್ನ ಲೈಫಲ್ಲಿ ನನಗೆ ಎಷ್ಟೇ ಕಷ್ಟ ಬರಲಿ, ಯಾರು ಏನೇ ಮಾಡಲಿ, ನೋವುಗಳು ಎಲ್ಲರ ಲೈಫಲ್ಲೂ ನೋವಿದ್ದೇ ಇರುತ್ತೆ. ನಾವ್ಯಾರೂ ಕಂಪ್ಲೀಟ್ ಅಲ್ಲ. ನೋವಿರುತ್ತೆ, ಖುಷಿ ಇರುತ್ತೆ, ಲೈಫಲ್ಲಿ ತೊಂದರೆಗಳಿರುತ್ತೆ, ಚಾಲೆಂಜಸ್ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫ್ ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಸುಮ್ಮನೆ ಹೇಳ್ಬೋದು ಇವರು ಎಲ್ಲ ಕಂಪ್ಲೀಟ್ ಆಗಿದ್ದಾರೆ ಅಂತ. ನಾನು ಫುಲ್ ಕಂಪ್ಲೀಟ್ ಅಲ್ಲ, ಯಾರೂ ಅಲ್ಲ ಆ್ಯಕ್ಚುಲಿ. ಸೊ ನಾನು ಏನಂದರೆ, ಏನಿದೆ ಲೈಫಲ್ಲಿ, ನಾನು ಯಾವುದೂ ಇವಾಗ ಏನಾದರೂ ಒಂದು ತೊಂದರೆ ಆಯಿತು, ಅಳು ಬಂತು, ನಾನು ಅಳಲ್ಲ ಅಂತಲ್ಲ, ಅಳ್ತೀನಿ, ಬಟ್ ಯಾರಿಗೂ ತೋರಿಸ್ಕೊಳ್ಳಲ್ಲ. ಒಳಗಡೆ ಹೋಗ್ತೀನಿ, 5 ನಿಮಿಷ ಅಳ್ತೀನಿ. ನಂದೇನು ಅಂದರೆ ನನಗೇನು ಟೆನ್ಷನ್ ಆಗಿರುತ್ತೆ ಎಲ್ಲ ಅದನ್ನು ಕ್ಯಾರಿ ಮಾಡಲ್ಲ ನಾನು ಲೈಫಲ್ಲಿ. ಒಂದು 10 ನಿಮಿಷ, ಒಂದು ದಿವಸ, ಮ್ಯಾಕ್ಸಿಮಮ್ 10 ದಿವಸ ಮನಸ್ಸಲ್ಲೂ ಇಟ್ಕೊಂಡು ಕೊರಗಬಾರ್ದು. ಅಂದರೆ ಅದು ಎಷ್ಟು ಡೀಪ್ ಆಗಿ ಹೋಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ನಾನು ಯಾವುದೂ ನನ್ನ ಮನ್ಸಿಗೂ ತಗೊಳ್ಳಲ್ಲ ನಾನು. ಸೊ ಸ್ವಲ್ಪ ದಿವಸ ತಗೋತೀನಿ, ಆಮೇಲೆ ಎತ್ತು ಬಿಸಾಕ್ಬಿಡ್ತೀನಿ. ನನಗೆ ದೇವ್ರು ಏನು ಕೊಟ್ಟಿದ್ದಾರೆ ಲೈಫ್, ಅದ್ರಲ್ಲಿ ಮುಂದೆ ಹೋಗ್ತಾ ಇರ್ತೀನಿ. ಸೊ ಅದೊಂದು ನನಗೆ ಒಂದು ಒಳ್ಳೆ ಕ್ವಾಲಿಟಿ. ಮತ್ತು ನಾನು ಯಾವುದೂ ನೆನ್ಪು ಮಾಡ್ಕೊಳ್ಳಲ್ಲ. ನನಗೇನೋ ಒಂದು ಕೆಟ್ಟದ ದಿನಗಳು ನೋಡಿರ್ತೀನಿ, ಅಲ್ಲ ನೋವುಗಳನ್ನ ನೋಡಿರ್ತೀನಿ. ನಾನು ಅದು ಯಾವುದೂ ಕ್ಯಾರಿನೂ ಮಾಡಲ್ಲ, ದ್ವೇಷ ಇಟ್ಕೊಳ್ಳಲ್ಲ. ನನಗೆ ನನ್ನ ಸುತ್ತ ಇರೋ, ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದು, ನನ್ನ ಜೊತೇಲಿ ಇರ್ತೀರಾ, ನಗ್ನಗ್ತಾ ಇರಿ. ನೀವು ಇನ್ನೊಬ್ರು ಬೈಕೊಂಡು, ಇನ್ನೊಬ್ರ ಬಗ್ಗೆ ಗಾಸಿಪ್ ಮಾಡಿಕೊಂಡು ನನಗೆ ಇಷ್ಟ ಆಗಲ್ಲ. ಮತ್ತೊಬ್ರು ಗಾಸಿಪ್ ನನ್ನ ಹತ್ರ ಹೇಳೋದು, ಮಾತಾಡೋದು ಯಾವುದೂ ಇಷ್ಟ ಆಗಲ್ಲ. ನನಗೆ ಪಾಸಿಟಿವ್ ಆಗಿರಬೇಕು, ನಗ್ನಗ್ತಾ ಇರಬೇಕು. ನನ್ನ ಟೀಮ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದು, ನನ್ನ ಜೊತೆ ನಗ್ನಗ್ತಾ ಇದ್ದರೆ ಮಾತ್ರ. ಯಾರಾದ ಹತ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಇದ್ದರೆ ಕಟ್
ಮಾಡಿಬಿಡ್ತೀನಿ. ಅಂದರೆ ನನಗೆ ಇಷ್ಟ ಆಗಲ್ಲ. ನಾನೊಂದ್ಸಲ ಒಂಥರ ಪಾಸಿಟಿವ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಮತ್ತು ರೆಗ್ಯುಲರ್ ನಾವು ಸ್ವಲ್ಪ ನಮ್ಮದು ಫುಡ್, ನಾವು ಶೂಟಿಂಗ್ ಸ್ಟಾರ್ಟ್ ಆಗುವಾಗ ನಮ್ಮದು ಸ್ವಲ್ಪ ಡಯಟ್ ಫುಡ್ ಸ್ಟಾರ್ಟ್ ಆಗುತ್ತೆ. ಇವಾಗ ಏನೂ ಇಲ್ಲ, ಇವಾಗ ಯಾವ ಡಯಟು ಇಲ್ಲ. ಬಟ್ ಶೂಟಿಂಗ್ ಇದೆ ಅಂದಾಗ ಸ್ವಲ್ಪ ನಾವು ಅದೆಲ್ಲ ಫಾಲೋ ಮಾಡ್ತೀವಿ. ಸಿಂಪಲ್ ಲೈಫ್ ಸ್ಟೈಲಲ್ಲಿ. ಹಾಂ, ಡಾನ್ಸ್. ಓಕೆ. ಮಕ್ಕಳಿದ್ದಾರೆ, ಮಕ್ಕಳ ಜೊತೆ ಅಂದರೆ ಮಕ್ಕಳಂದರೆ ನನ್ನ ಮಗಳು, ನಾನಿಬ್ಬರು ಅಣ್ಣನ ಮಕ್ಕಳಿದ್ದಾರೆ. ಅವರಂತೂ ಸಖತ್ತು ನಾಟಿ ಅವರು. ಸೊ ಅವ್ರ ಜೊತೆ ಡಾನ್ಸ್ ಮಾಡ್ಕೊಂಡು ಟೈಮ್ ಪಾಸ್ ಆಗುತ್ತೆ, ಖುಷಿಯಾಗಿರ್ತೀನಿ. ಫ್ರೆಂಡ್ಸು ರಾಧಿಕಾ ಅವರಿಗೆ ಇಂಡಸ್ಟ್ರಿಯಲ್ಲಿ ತುಂಬ ಫ್ರೆಂಡ್ಸ್ ಇದ್ದಾರಾ? ಇಲ್ಲ, ಇಂಡಸ್ಟ್ರಿ ಆಚೆ ಯಾರು? ಫ್ಯಾಮಿಲಿ ಅಷ್ಟೇ. ವಾವ್. ನಾನು ಎಲ್ಲೂ ಹೋಗಲ್ಲ ಜಾಸ್ತಿ. ಅಂದರೆ ಈ ಹೊರಗಡೆ ಸುತ್ತಾಡೋದು ಏನಿದ್ರು ಫ್ಯಾಮಿಲಿ ಜೊತೆ. ಓಕೆ. ದೇವಸ್ಥಾನ ಎಲ್ಲಾದರೂ ನಾವು ಹೊರಗಡೆ ಟ್ರಿಪ್ ಹೋಗ್ಬೇಕಾ, ಫ್ಯಾಮಿಲಿ ಅಷ್ಟೇ. ಈಗ ಮಗಳು ಬೆಳೀತಾ ಇದ್ದಾಳೆ, ಸ್ಟಡೀಸು, ಸೊ ಅದರಲ್ಲೇ ಮ್ಯಾಕ್ಸಿಮಮ್ ಟೈಮ್ ಹೋಗ್ಬಿಡುತ್ತೆ. ಸೊ ಮಗಳ ಬಗ್ಗೆ ಏನು ಕನಸಿದೆ ನಿಮಗೆ? ಅಂದರೆ ನನಗೆ ನನ್ನ ಮಗಳು ಹೀಗೆ ಆಗಬೇಕು, ಇದೇ ಥರ ಬೆಳಿಬೇಕು, ಇದನ್ನೇ ಮಾಡಬೇಕು, ಆ ಥರ ಯಾವ ಕಂಡೀಷನ್ಸು ಇಲ್ಲ. ಅವಳಿಗೆ ಅದೇನೋ ಗೊತ್ತಿಲ್ಲ, ನಾವು ಮುಂಚೆ ಹೇಳ್ತಾ ಇದ್ವಿ. ಸೊ ಅದೇ ಅವಳ ಮೈಂಡಿಗೆ ತುಂಬೋಗಿದೆ. ಟೆನ್ನಿಸ್ ಪ್ಲೇಯರ್. ಸೊ ಟೆನ್ನಿಸ್ ಕಲಿತಾ ಇದ್ದಾಳೆ. ಗೊತ್ತಿಲ್ಲ, ದೇವ್ರ ದಯ ಅವಳಿಗೆ ಏನು ಅವಳಿಗೆ ಅವಳ ಆಸೆ ಇದೆಯೋ ಅದೇ ರೀತಿ ಆಗಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಯಾಕಂದ್ರೆ ನನಗೆ ಆ್ಯಕ್ಟಿಂಗ್ ತುಂಬ ಇದೆ. ಆ್ಯಕ್ಚುಲಿ ಭೈರಾದೇವಿಯಲ್ಲಿ ಅವಳು ಆ್ಯಕ್ಟ್ ಮಾಡಬೇಕಿತ್ತು. ಸೊ ಏನಾಯಿತು, ಕತೆ ಹೇಳುವಾಗ ನಾನು ಅವಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಸ್ಟಡೀಸ್ ಕಡೆ ಎಲ್ಲ ಗಮನ ಹೊರಟೋಯ್ತು. ರಾತ್ರಿ ನಿದ್ದೆಯಿಂದ ಎದ್ಬಿಟ್ಟು ನಾನು ನಾಳೆ ಏನು ಯಾವ ಥರ ಮಾಡಬೇಕು, ಏನು ಆ್ಯಕ್ಟಿಂಗ್ ಮಾಡಬೇಕು, ಹೇಗಿರಬೇಕು, ನನಗೆ ಸ್ವಲ್ಪ ಎಲ್ಲ ಮಸಾಜ್ ಮಾಡಿ ಸ್ವಲ್ಪ ಟ್ಯಾನ್ ಆಗಿದೆ, ನಾನು ಬೆಳ್ಳಗಾಗಬೇಕು, ಈ ರೀತಿ ಎಲ್ಲ ಸ್ಟಾರ್ಟ್ ಮಾಡಿದ್ಲು. ನನಗೆ ಇದನ್ನು ನೋಡಿ ಯಾಕೋ ಮಿಸ್ ಹೊಡಿತಾ ಇದೆ. ನಾನು ಅಣ್ಣನಿಗೆ ಹೇಳ್ದೆ, ಈಗ ಸದ್ಯಕ್ಕೆ ಬೇಡ, ಓದ್ ಕಡೆ ಗಮನ ಕೊಡಲಿ, ಎಡ್ವರ್ಟ್ ಆಗುತ್ತೆ ಅಂದ್ಬಿಟ್ಟು ಮೆಲ್ಲಗೆ ಹಂಗೆ ಕಟ್ ಮಾಡಿಬಿಟ್ಟು ಸ್ವಲ್ಪ ದೊಡ್ಡವಳಾದ್ಮೇಲೆ ಬರಲಿ ಇಂಡಸ್ಟ್ರಿಗೆ ಅಂತ. ಒಳ್ಳೆ ಪೂಜೆ ಆಯಿತು. ಈಗ ಹರಟೆಯ ಟೈಮು. ಇನ್ನು ಗಣೇಶ ಹಬ್ಬ ಅಂತ ಅಂದರೆ ಸೆಲೆಬ್ರೇಟ್ ಮಾಡೋದಕ್ಕೆ ಬಹಳಷ್ಟಿರುತ್ತೆ. ಬೆಳಗಾದರೆ ಸಾಕು, ಮನೆ ಮುಂದೆ ರಂಗೋಲಿ ಹಾಕೋದು, ಗಣೇಶನನ್ನು ಮನೆ ಕರ್ಕೊಂಬರೋರಂತೂ ಮಂಟಪ ರೆಡಿ ಮಾಡೋದು, ನೈವೇದ್ಯ ರೆಡಿ ಮಾಡೋದು, ಹಬ್ಬದ ಅಡುಗೆ ರೆಡಿ ಮಾಡೋದು, ಮನೆ ಮಂದಿ ಎಲ್ಲ ರೆಡಿ ಆಗೋದು, ಎಷ್ಟು ಕೆಲಸ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಹಬ್ಬದ ಖುಷಿಯನ್ನು ಡಬಲ್ ಮಾಡೋದಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ವಿಶೇಷವಾದ ಕಾರ್ಯಕ್ರಮ. ರಾಧಿಕಾ ಕುಮಾರಸ್ವಾಮಿ ಅವರ ಮನೇಲಿ ಇವತ್ತು ನಾನಿದ್ದೀನಿ. ಹಬ್ಬ ಅಂತೂ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಸೊ ಅವರಿಗೆ ಹಬ್ಬದ ಬಗ್ಗೆ ಯಾವ ರೀತಿಯಾದಂತಹ ಅನುಭವಗಳಿದೆ? ಯಾಕಂದರೆ ಇಷ್ಟು ವರ್ಷ ಹಬ್ಬ ಮಾಡ್ಕೊಂಡು ಬಂದಿರ್ತಾರೆ. ಸೊ ಗಣೇಶ ಹಬ್ಬ ಎಷ್ಟು ಇಂಪಾರ್ಟೆಂಟ್, ಅದರ ಜೊತೆಗೆ ಅವರ ಆರಾಧ್ಯ ದೈವ ಯಾರು, ಇದೆಲ್ಲದರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಇನ್ನು ರಾಧಿಕಾ ಅವರೇ, ಗಣೇಶ ಹಬ್ಬ ಇವತ್ತು ಹಬ್ಬ ಅಂತೂ ಸಕ್ಕತ್ತಾಗಿ ಆಗ್ತಾ ಇದೆ. ಅದ್ರ ಜೊತೆಗೆ ನೀವು ಯೂಶಲಿ ಎಲ್ರಿಗೂ ಇರುತ್ತಲ್ಲ, ನಾನು ಆರಾಧನೆ ಮಾಡೋ ದೇವರಿದು ಅಂತ. ಸೊ ನಿಮ್ಮ ದೇವರು ಯಾರು ಅಂತ? ನಮ್ಮ ಮನೇಲಿ ಯಾವಾಗಲೂ ಯಾವ ದೇವ್ರು ಪೂಜೆ ಮಾಡೋಕ್ಕಿಂತ ಮುಂಚೆ ಗಣಪತಿಗೆ ಫಸ್ಟ್ ಪೂಜೆ ಮಾಡೋದು. ನಂತರ ನಾನು ನಂಬುವಂಥ ದೇವರು, ತುಂಬ ನಾನು ಇಷ್ಟಪಡುವಂಥ ದೇವಿ ಕಟೀಲ್ ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ ಮೈಸೂರು, ಆಮೇಲೆ ಪೊಳಲಿ ರಾಜರಾಜೇಶ್ವರಿ, ಕೊಲ್ಲೂರು ಮುಖಾಂಬಿಕೆ ದೇವಿ ಭಕ್ತೆ ನಾನು ತುಂಬ. ಮತ್ತು ಗುರುವಾರ ನಾನು ರಾಘವೇಂದ್ರ ಸ್ವಾಮಿ ರಾಯರ್ದು ಮತ್ತು ಸಾಯಿಬಾಬಾ ಶಿರಡಿ ವ್ರತ. ಅಂದರೆ ನಾನು ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ನನಗೊಂಥರ ಭಯ ಸ್ಟಾರ್ಟ್ ಆಯಿತು. ಏನಂದರೆ ನನ್ನೆಲ್ಲರೂ ಡೈರೆಕ್ಟಾಗಿ ನೋಡುವಾಗ ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ತಿದ್ರು. ಬಟ್ ಆನ್ ಸ್ಕ್ರೀನ್ ನಾನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅದೇನಂತ ಗೊತ್ತಿಲ್ಲ. ಅಂದರೆ ನಂದು ಮೊದಲನೇ ಸಿನಿಮಾದಲ್ಲಿ ಹೇಳ್ತಾ ಇರೋದು. ನನ್ನನ್ನು ನೋಡಿ ಆನ್ ಸ್ಕ್ರೀನ್ ನನಗೆ ಶಾಕ್ ಆಗೋಯ್ತು. ಇದು ನಾನೇನಾ, ಯಾಕೆ ಈ ರೀತಿ ಬರ್ತಾ ಇದ್ದೀನಿ, ಒಂಥರ ನನ್ನ ಹೇರ್ ಸ್ಟೈಲು, ನನ್ನ ಮುಖ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಸೊ ಎಲ್ಲರೂ ಅಯ್ಯೋ ಈ ಹುಡುಗಿ, ಅಂದರೆ ನಮ್ಮೂರ ಕಡೆ ಫ್ಯಾಮಿಲಿಲಿ ಇರ್ತಾರಲ್ಲ, ಈ ಹುಡುಗಿ ಏನು ಮುಂದ್ಗಡೆ ಇಷ್ಟು ಚೆನ್ನಾಗಿದ್ದಾಳೆ, ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸಿನಿಮಾದಲ್ಲಿ ಇವಳು ಕ್ಲಿಕ್ ಆಗಲ್ಲ, ಈ ಥರ ಟಾಕ್ ಸ್ಟಾರ್ಟ್ ಆಯಿತು. ನಾನು ನಮ್ಮ ಮಮ್ಮಿ ಹತ್ರ ಹೇಳಿ ಅಳಕ್ಕೆ ಶುರು ಮಾಡಿದೆ. ಏನು ಮಮ್ಮಿ ಎಲ್ಲ ಹಿಂಗೆ ಹೇಳ್ತಾರೆ, ನಾನು ಮುಗ್ದೋಯ್ತಿದ್ದು ಒಂದೇ ಸಿನಿಮಾ, ನೆಕ್ಸ್ಟ್ ನನಗೆ ಸಿನಿಮಾ ಸಿಗೋದಿಲ್ಲ ಅಂತ. ಆಗ ಮಮ್ಮಿ ಹೇಳಿದ್ರು, ಗುರುವಾರದ ದಿವಸ ನಾನು ರಾಯರ್ದು ವ್ರತ ಮಾಡ್ತೀನಿ ಅಂತ. ನಾನು ಹೇಳಿದೆ ನಾನು ಮಾಡ್ತೀನಿ ಅಂತ. ಅವತ್ತು ಶುರು ಮಾಡಿದ್ದು, ನನ್ನ 14ನೇ ವಯಸ್ಸಲ್ಲಿ ಶುರು ಮಾಡಿದ್ದು, ಇವತ್ತವರೆಗೂ ನಾನು ಅದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ. ಗುರುವಾರ ರಾಯರ ವ್ರತ ಅಂದರೆ ಹೆಂಗಿರುತ್ತೆ ಇಡೀ ದಿನ? ಅಂದರೆ ಏನು ಅಂದರೆ ನಿಮ್ಗೆ ಗೊತ್ತು, ಮಂಗಳೂರವ್ರು ಅಂದರೆ ನಮ್ಮ ಫೇವ್ರೇಟ್. ಇವತ್ತಿನ ದಿವಸ ಹೇಳಬಾರ್ದು, ನಾನ್ ವೆಜ್ ಫಿಶ್. ಅದೇ ಅದಕ್ಕೆ ಸೊ ಅದೆಲ್ಲ ಏನು ತಗೊಳಲ್ಲ, ಒಂದೊತ್ತು ಊಟ ಆ ರೀತಿ ಕೆಲಸ. ಎಲ್ಲೇ ಶೂಟಿಂಗಲ್ಲಿ ಬ್ಯುಸಿ ಇರಲಿ, ನೀವು ಎಲ್ಲೇ ಇರಲಿ, ಊರಲ್ಲಿರಲಿ ಅಥವಾ ಬೇರೆ ದೇಶದಲ್ಲಿರಲಿ, ಅದನ್ನಂತೂ ಫಾಲೋ ಮಾಡ್ತೀರಿ? ಹೌದು. ಸೊ ಅವತ್ತು ಶುರು ಮಾಡಿದ್ದು. ಆಮೇಲೆ ಸಿನಿಮಾ ಹಿಟ್ ಆಯಿತು. ಒಂದ್ಸಲ ಹೇಳಿದೆ, ರಾಯರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಾನು ಬೇಕಿದ್ರೆ ಮತ್ತೆ ಶುರು ಮಾಡ್ಬೋದಾ ನಾನ್ ವೆಜ್ ತಗೊಳಕ್ಕೆ ಅಂತ. ನಮ್ಮ ಮಮ್ಮಿ ಹೇಳಿದ್ರು, ಈ ಥರ ಹೇಳಬೇಡ, ನಿನ್ಗೆ ಅಲ್ಲಿ ಹೋಗೋಕ್ಕೂ ಆಗಲ್ಲ ಅಂತ.
ಸೊ ಅವತ್ತು ಡಿಸೈಡ್ ಮಾಡ್ಕೊಂಡೆ. ನನಗೆ ಅದಾದಮೇಲೆ ನನಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿಲ್ಲ. ಸೊ ನಾನು ದೇವ್ರ ಹತ್ರ ಅಂದ್ಕೊಂಡೆ, ಇಲ್ಲ ನಾನು ಇನ್ನು ನನ್ನ ಜೀವ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ಈ ವ್ರತ ಮುಂದುವರಿಸ್ತೇನೆ ಅಂತ. ಓಕೆ, ದೈವಭಕ್ತರು ಅನ್ನೋದು ಗೊತ್ತು. ಯಾಕಂದರೆ ಎವ್ರಿ ಹಬ್ಬ ನಾವು ನೋಡ್ತೀವಲ್ಲ, ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಾ. ಇವರು ಮಹಾಲಕ್ಷ್ಮಿ ಹಬ್ಬ ಇರಲಿ, ಗಣೇಶ ಹಬ್ಬ, ಸೊ ಎಲ್ಲ ಹಬ್ಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಯೂಶಲಿ ಇರುತ್ತೆ. ಹಾಗಾದ್ರೆ ಎಲ್ಲ ಹಬ್ಬನೂ ಹೌದು. ಸೊ ಯಾವ ಹಬ್ಬ ಅಂದರೆ ನಮಗೆ ದೇವ್ರಿಗೆ ಅಲಂಕಾರ ಮಾಡೋದು ಅಷ್ಟೇನಲ್ಲ. ಯಾಕಂದರೆ ನಮ್ಮದು ವಿಗ್ರಹ ಇರೋದ್ರಿಂದ ಪ್ರತಿನಿತ್ಯ ನಾವು ದೇವ್ರಿಗೆ ಅಲಂಕಾರ ಮಾಡೋದು, ಸೀರೆ ಉಡ್ಸೋದು, ಮತ್ತೆ ನೈವೇದ್ಯ ಮಾಡೋದು, ಇದೆಲ್ಲ ಅಂದರೆ ರಂಗೋಲಿ ಹಾಕೋದು. ರಂಗೋಲಿ ಸಹ ಹಾಕ್ತೀನಿ ನಾನು, ನನಗೆ ಬರುತ್ತೆ. ಅದೆಲ್ಲ ಕಲ್ತಿದ್ದೀನಿ ಸ್ವಲ್ಪ. ಎಷ್ಟು ದೇವ್ರಿಗೆ ಎಷ್ಟು ಬೇಕು ಆ ಮಟ್ಟಿಗೆ ಬರುತ್ತೆ ನನಗೆ, ಅಷ್ಟೇ ಸಿನಿಮಾ ಲೆವೆಲ್ಗೆ ಬರಲ್ಲ. ಸೊ ಅದೆಲ್ಲ ಮಾಡ್ತೀನಿ. ಏನಾದರೂ ಈ ಥರ ವಿಶೇಷ ಪೂಜೆ ಅಂದಾಗ ನಾವು ಅಲಂಕಾರ ಮಾಡ್ಕೋತೀವಲ್ಲ, ಅದು ಮಾತ್ರ ನಮಗೆ ವಿಶೇಷ. ಹೌದು, ಅಲ್ಲ ಅದು ನಿಜ, ಅದು ನಿಜ. ಇನ್ನು ಸೆಲೆಬ್ರಿಟೀಸ್ ಅಂತ ಅಂದರೆ ಅದೇ ಯೂಶಲಿ ಈ ವ್ರತ ಎಲ್ಲ ಮಾಡ್ತಾರಾ, ಪೂಜೆ ಮಾಡ್ತಾರಾ, ಹಬ್ಬ ಹೇಗೆ ಮಾಡ್ತಾರೆ ಇರುತ್ತೆ, ಇಂಥ ಕ್ವಶನ್ಸ್ ಇರುತ್ತೆ. ಅದಕ್ಕೆ ಬಹಳ ವಿರುದ್ಧ ಇದ್ದೀರಿ ನೀವು. ರಂಗೋಲಿನೂ ಹಾಕ್ತೀರಾ, ಪೂಜೆನೂ ಮಾಡ್ತೀರಾ, ವ್ರತ ಮಾಡ್ತೀರಾ, ಅಡುಗೆ ಮಾಡ್ತೀರಾ. ಇದು ಒಂದು ವಿಷಯದಲ್ಲಿ ಅಂದರೆ ಮಾಡಲ್ಲ ಅಂತಲ್ಲ, ನನಗೆ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ. ನಮ್ಮ ತಾಯಿ ನಾನು ಏನಾದರೂ ರೆಸಿಪಿ ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನು ಕಿಚನ್ಗೆ ಹೋಗಿದ ತಕ್ಷಣ ನಮ್ಮ ಮಮ್ಮಿ ನನ್ನ ಆಚೆ ಓಡಿಸ್ಬಿಡ್ತಾರೆ. ಅಂದರೆ ಏನಾದರೂ ನೀನು ಎಡವಟ್ ಮಾಡ್ತೀಯಾ, 10 ನಿಮಿಷದ ಅಡುಗೆ 1 ಅವರ್ ಕೆಲಸ, ಅದಕ್ಕೋಸ್ಕರ ನನ್ನ ಕಿಚನ್ಗೆ ಒಳಗೆ ಹೋಗೋಕ್ಕೆ ಬಿಡಲ್ಲ ನನಗೆ. ಇಲ್ಲ, ನಾನು ಅಡುಗೆ ಎಷ್ಟೊತ್ತಲ್ಲಿ ನಾನು ಕಲಿತಾ ಇದ್ದೆ. ಇದು ಕಲ್ತಿಲ್ಲ ಅಂದರೆ ಇದಕ್ಕೆ ರೀಸನ್ ನಮ್ಮ ತಾಯಿ ಮಾತ್ರ. ಅವ್ರು ಬಿಟ್ರಲ್ವ ನಾನು ಮಾಡೋದು. ಈ ಹಬ್ಬ ಎಲ್ಲ ಇದ್ದಾಗ ಜೋರ್ ಹಬ್ಬದ ಅಡುಗೆ ಇರುತ್ತೆ. ಸೊ ಅದು ಬೇಡ ಇದು ಬೇಡ ಅಂತೀರಾ, ಅಥವಾ ಫುಡ್ಡಿನ ಹಬ್ಬದ ಅಡುಗೆ ಅಂದ್ರೆ ಊಟ ಮಾಡೋದು? ಹಬ್ಬದ ಅಡುಗೆ ಅಲ್ಲ, ಇಲ್ಲಿ ಏನೇನು ಸ್ವೀಟ್ಸ್ ಇಟ್ಟಿದ್ದೀರಲ್ಲ, ಈ ಮನೆಯಲ್ಲಿ ತಿನ್ನೋದನ್ನು ನಾನು ಒಬ್ಳೆ. ಮಕ್ಕಳು ಸಹ ನನ್ನ ನೋಡಿದ್ರೆ ಹಂಗ ಅನ್ಸಲ್ಲ. ಸ್ವಲ್ಪ ಏನೋ ಡ್ಯಾನ್ಸ್ ಎಲ್ಲ ಮಾಡಿದಾಗ ಬ್ಯಾಲೆನ್ಸ್ ಆಗುತ್ತೆ, ಇಲ್ಲಾಂದ್ರೂ ನಾನು ದಪ್ಪ ಆಗ್ತೀನಿ. ಡ್ಯಾನ್ಸ್ ಮಾಡೋದು ಸ್ವಲ್ಪ ಅದು ನನಗೆ ಹೆಲ್ಪ್ ಆಗ್ತಿದೆ. ಸೊ ಓವರ್ ಫುಡ್ ಇದ್ದೀರಿ ನೀವು. ನನಗೆ ಅದು ಬೇಡ ಇದು ಬೇಡ, ಸಣ್ಣ ಆಗ್ಬೇಕು, ಡಯಟ್ ಅಲ್ಲಿ ಇದ್ದೀನಿ ಹಂಗಲ್ಲ ಏನು ಇಲ್ಲ. ಸಿನಿಮಾ ಇದ್ದಾಗ ಡಯಟ್ ಮಾಡಿ, ಸಿನಿಮಾ ಇದ್ದಾಗ ಡಯಟ್ ಸ್ಟಾರ್ಟ್ ಆಗುತ್ತೆ ನಂದು. ಅಂದ್ರೆ ಸ್ವೀಟ್ಸ್ ಸ್ಟಾಪ್ ಮಾಡ್ತೀನಿ, ಜಾಸ್ತಿ ಇದು ಏನು ಜ್ಯೂಸ್, ವೆಜಿಟೇಬಲ್ಸ್ ಈ ತರ ಎಲ್ಲ ಶುರು ಆಗುತ್ತೆ. ಇಲ್ಲ ಅಂದ್ರೆ ಮಕ್ಕಳು ದೇವರ ಆಶೀರ್ವಾದನೇ. ಅಟ್ಲೀಸ್ಟ್ ಟ್ರೈ ಮಾಡಿದಾಗ ಅಂದ್ರೆ ಏನ್ ಗೊತ್ತಾ, ಒಂದೇ ಲೈಫ್ ಇರೋದು. ಎಲ್ಲಾ ಟೈಮಲ್ಲಿ ಎಲ್ಲ ಊಟ ಬಿಟ್ಟು ತಿಂಡಿ ಬಿಟ್ಟು ಒಳ್ಳೊಳ್ಳೆ ತಿಂಡಿಗಳನ್ನ ಬಿಟ್ಟು ಯಾಕೆ ಬದುಕೋದು? ಯಾವಾಗ ಬೇಕು ಅವಾಗ ಶುರು ಮಾಡ್ಕೋತೀನಿ, ಯಾವಾಗ ಬೇಡ ಅವಾಗ ಫ್ಯಾಮಿಲಿ ಜೊತೆ ಹೊರಗೋಗಿ ಚೆನ್ನಾಗಿ ತಿಂದ್ಬಿಟ್ಟು. ಓವರ್ ಡಯಟ್ ಮಾಡ್ತಾರಲ್ಲ ಅವ್ರಿಗೆ ಹಾಗಾದ್ರೆ ಇದೇ ಮೆಸೇಜ್. ಅಂದ್ರೆ ಕೆಲವು ಒಂದೊಂದು ಬಾಡಿ ಒಂದೊಂದು ಥರ ಇರುತ್ತೆ ಪಾಪ. ಈಗ ಕೆಲವ್ರು ಪಾಪ ಹೆಣ್ಮಕ್ಳಿಗೆ PCOD ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಈ ಥರ ಎಲ್ಲ ಇರುತ್ತೆ ಪಾಪ, ಅಂಥವ್ರು ಡಯಟ್ ಮಾಡಲೇಬೇಕಾಗತ್ತೆ. ಸೊ ಎಲ್ರಿಗೂ ಇದೇ ಥರ ಮಾಡ್ಕೊಂಡು ಬನ್ನಿ ಅಂತ ಹೇಳೋಕ್ಕಾಗಲ್ಲ. ನಂದು ಮುಂಚೆಯಿಂದನೂ ನಾನು ಇದಕ್ಕೆ ಯೂಸ್ ಆಗೋಗಿದೆ ನನ್ನ ಬಾಡಿ. ಏನು ತಿಂದರೂ ಸ್ವಲ್ಪ ಡಾನ್ಸ್ ಮಾಡಿದ್ರೆ ಕರಗುತ್ತೆ. ನಾನು ಮಾಡ್ದಿರ ಕೂತ್ರೆ ನಾನು ಸಖತ್ ದಪ್ಪ ಆಗ್ತೇನೆ. ಆ್ಯಕ್ಚುಲಿ ಇವಾಗ ಹೇಳಬೇಕು ಅಂದರೂ ನಾನೊಂದು 6 kg ಜಾಸ್ತಿನೇ ಇದ್ದೀನಿ ಕಂಪೇರ್. ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನಿಮ್ಮನ್ನು ನೋಡಿದ್ರೆ ಯಾರು ನೋಡಿದ್ರು ಹೇಳ್ತಾರೆ ನಿನಗಾಗಿ ಇಂದ ಭೈರಾದೇವಿ ತನಕ ಏನಾದರೂ ಚೇಂಜಸ್ ಇದೆಯಾ? ಏನು ಚೇಂಜಸ್? ನಿನಗಾಗಿ ತುಂಬ ದಪ್ಪ ಇದ್ದ. ಬಟ್ ಅದೊಂಥರ ಅವಾಗಿಂದ ಆಮೇಲೆ ಅದು ಕೂಡ ನಿನಗಾಗಿ ಮಾಡೋ ಟೈಮಲ್ಲಿ ಯಸ್ಮೈಂದ್ರ ಸರ್ ಹೇಳಿದ್ರು, ನಾನು ಯಾವಾಗಲೂ ಈ ಕೈಯಲ್ಲಿ ಚಾಕ್ಲೇಟ್, ಒಂದು ಕೈಯಲ್ಲಿ ಹಾಲು, ಯಾವಾಗಲೂ ಚಾಕ್ಲೇಟ್ ತಿನ್ನೋದು, ಹಾಲು ಕುಡಿಯೋದು, ಇದೇ ನನ್ನ ಕೆಲಸ. ಮತ್ತೆ ತುಪ್ಪ ಜಾಸ್ತಿ, ಒಂದು ಬಾಟ್ಲು ತುಪ್ಪ ತಂದುಬಿಟ್ರೆ ಅದು ಒಂದು 4 ದಿವಸನೂ ಬರಲ್ವಾ ಅಂತ ಅಷ್ಟು ತಿಂತಾ ಇದ್ದೆ. ಅವ್ರು ನನ್ನ ನೋಡೊಂದ್ಸಲ ಹೇಳಿದ್ರು, ಹಿಂಗೇ ತಿಂತಾ ಇರು, ನೆಕ್ಸ್ಟ್ ಹೀರೋಗೆ ಅಮ್ಮನ ಕ್ಯಾರೆಕ್ಟರ್ ಸಿಗುತ್ತೆ, ಇಲ್ಲ ಅಕ್ಕನ ಕ್ಯಾರೆಕ್ಟರ್ ಸಿಗುತ್ತೆ. ಅವತ್ತೇ ಲಾಸ್ಟ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟೆ. ನೆಕ್ಸ್ಟ್ ಸ್ಕೆಡ್ಯೂಲ್ ಬರುವಾಗ ನಾನು ಒಂದು 15 days ಏನೋ ನನಗೆ ಬ್ರೇಕ್ ಇತ್ತು. ಇಷ್ಟು ಗುಂಡಕ್ಕಿದ್ದೆ ಫಸ್ಟ್ ಸ್ಕೆಡ್ಯೂಲಲ್ಲಿ. ಸೆಕೆಂಡ್ ಸ್ಕೆಡ್ಯೂಲಲ್ಲಿ ಫುಲ್ ಕಂಪ್ಲೀಟ್ ಸಣ್ಣ ಆಗೋಗ್ಬಿಟ್ಟಿದ್ದೆ. ಸೊ ಡೈರೆಕ್ಟರ್ ಕೇಳಿದ್ರು, ಇದು ನೀನೇನೋ ಇಷ್ಟು ಸಣ್ಣ ಆಗ್ಬಿಟ್ಟಿದ್ಯಲ್ಲಮ್ಮ ಅಂದ್ರು. ಡೆಡಿಕೇಶನ್ ಅಲ್ಲ, ಇಲ್ಲಿ ಜಿಪ್ ಹಾಕ್ಬಿಟ್ರೆ ಆಟೋಮೆಟಿಕ್ ಅದೇ ಕಂಟ್ರೋಲ್ ಆಗಲ್ಲ, ಅದು ಡೆಡಿಕೇಶನ್. ಅದು ನಮ್ಗೆ ಇಲ್ಲಿ ಹೇಳಬೇಕು ಕಂಟ್ರೋಲ್ ಮಾಡು ಅಂತ, ಅವಾಗ ಮಾತ್ರ ಕಂಟ್ರೋಲ್ ಮಾಡೋಕ್ಕಾಗತ್ತೆ. ನೀವು ಹೇಳಿದ್ರಿ ನಾನು ದೇವಿ ಭಕ್ತೆ, ನಾನು ದೇವಿ ಆರಾಧನೆ ಮಾಡ್ತೀನಿ ಯೂಶಲಿ ಅಂತ. ಈಗ ಭೈರಾದೇವಿ ಸಿನಿಮಾ ಸಹ ದಸರಾ ಸಂದರ್ಭದಲ್ಲೇ ಬರ್ತಾ ಇದೆ. ಸೊ ಬಹಳ ಖುಷಿ ಇದು. ನಿಜ, ನಾನು ಭೈರಾದೇವಿ ಮಾಡಿದ್ರ ಅಥವಾ ಪ್ಲಾನ್ ಮಾಡಿ? ಇಲ್ಲ, ನಾನು ಆ್ಯಕ್ಚುಲಿ ನಾನು ಈ ದಸರಾ ಬರ್ತೀನಿ ಅಂತ ನಾನು ನಿಜಕ್ಕೂ ಅಂದ್ಕೊಂಡಿರಲಿಲ್ಲ. ಸರಿ ಡಿಸೆಂಬರ್ ಈ ಥರ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ, ಯಾಕಂದರೆ ಪ್ರಮೋಷನ್ಗೆಲ್ಲ ಟೈಮ್ ಬೇಕಲ್ವಾ. ಸೊ ಒಂದು ದಿವಸ ಬೆಳಿಗ್ಗೆ ಎದ್ದಿದ ತಕ್ಷಣ ನನಗೆ ಫ್ಲ್ಯಾಶ್ ಆಯಿತು, ಸಿನಿಮಾ ರಿಲೀಸ್ ಮಾಡಿಬಿಡೋಣ,
ಯಾಕಂದ್ರೆ ಚೆನ್ನಾಗಿರುತ್ತೆ ಅಂದರೆ ದಸರಾ ಟೈಮ್ ಅಂತಲೇ ನನಗೆ ಗೊತ್ತಿಲ್ಲ. ಅಣ್ಣನಿಗೆ ಫೋನ್ ಮಾಡಿದೆ, ನನಗೆ ಒಳ್ಳೆ ಒಂದು ಡೇಟ್ ಹೇಳು, ಸಿನಿಮಾ ರಿಲೀಸ್ ಇದು ಪ್ರಮೋಷನ್ ಸ್ಟಾರ್ಟ್ ಮಾಡಿ ರಿಲೀಸ್ ಮಾಡಿಬಿಡೋಣ ಅಂದೆ. ಅವನು 11ನೇ ತಾರೀಕೇನೋ ಕೊಟ್ಟ ಡೇಟು. ನಾನು ಹೇಳಿದೆ ಇಲ್ಲ ಬೇಡ ಅದಕ್ಕಿಂತ ಮುಂಚೆ ಬರೋಣ ಅಂತ. ಈ ದಸರಾದೆಲ್ಲ ತಲೆಯಲ್ಲೇ ಇರಲಿಲ್ಲ. ಆಮೇಲೆ ಸರಿ ಈ 3ನೇ ತಾರೀಕು ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿದ್ರೆ ಅದು ಕೂಡ ದಸರಾ ಟೈಮಲ್ಲಿ ಕರೆಕ್ಟಾಗಿ ಬಂದಿದೆ. ಅಕ್ಟೋಬರ್ 3ನೇ ತಾರೀಕು ದಸರಾ ಶುರು ಆಗಿರುತ್ತಲ್ವ ಆ ಟೈಮಲ್ಲಿ. ಸೊ ಏನೋ ಒಂದು ಆ ದೇವ್ರಿಗೂ ಈ ಸಿನಿಮಾಗೂ ಏನೋ ಕನೆಕ್ಷನ್ ಇರಬೇಕು. ಯಾಕಂದರೆ ಈ ಸಿನಿಮಾದಲ್ಲೂ ಕೂಡ ದೇವ್ರದ್ದು ಅಂದರೆ ಈ ಕಾಳಿ ಗೆಟಪ್ ಎಲ್ಲ ಹಾಕಿದ್ದೀನಿ ನಾನು. ಹಂಗಂತ ಬರೀ ಸಿನಿಮಾ ಪೂರ್ತಿ ಬರೀ ಅಗೋರಿ ಬರೀ ಕಾಳಿ ಅಂತಲೂ ಇಲ್ಲ, ಇನ್ನೂ ಬೇರೆ ಬೇರೆ ವಿಷಯಗಳು ಬಹಳನೇ ಇದೆ. ಅದೆಲ್ಲ ತುಂಬ ಸಸ್ಪೆನ್ಸ್ ಆಗಿಟ್ಟಿದ್ದೀವಿ. ನನ್ನ ಬೇರೆ ಬೇರೆ ರೂಪದಲ್ಲಿ ನೀವು ನೋಡ್ಬೋದು. ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪೂಜೆ ಇತ್ತು, ಅದಾದ್ಮೇಲೆ ಒಂದಷ್ಟು ಮಾತುಕತೆ ಹರಟೆ ಈಗ ಮುಂದುವರಿಯುತ್ತೆ. ಎಸ್, ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋದು ಎಲ್ರಿಗೂ ಗೊತ್ತೇ ಇದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋದು ಇಡೀ ದೇಶನೇ ನೋಡ್ತಾ ಇದೆ. ಹಾಗೆ ನೋಡಿದ್ರೆ ದರ್ಶನ್ ವಿಷಯಕ್ಕೆ ಬರೋದಾದ್ರೆ, ಬಟ್ ಇದ್ರ ಬಗ್ಗೆ ಎಲ್ಲರೂ ಒಳಗಡೆ ಮಾತಾಡ್ತಾರೋ ಗೊತ್ತಿಲ್ಲ, ಬಟ್ ಹೊರಗಡೆ ಬಂದು ಯಾರೂ ಮಾತಾಡ್ತಾ ಇಲ್ಲ. ಈಗ ಒಂದು ವೇಳೆ ತಪ್ಪಾಗಿದ್ದಿದ್ರೆ ತಪ್ಪನ್ನು ತಪ್ಪು ಅಂತ ಹೇಳೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದ್ಯಾ ಇಂಡಸ್ಟ್ರಿಯಲ್ಲಿ? ಅಂದರೆ ಏನಾಗುತ್ತೆ ಇವಾಗ ನೋಡಿ, ಅವ್ರ ಬಗ್ಗೆ ಹೇಳೋದೇ. ಇವಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅನಾಥರು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ, ಮಂಡ್ಯದಲ್ಲಿ ನನ್ನ ಜೊತೆ ವರ್ಕ್ ಮಾಡಿದ್ದಾರೆ. ನಾನು ನೋಡಿರೋ ದರ್ಶನ್ ಇವಾಗ ಏನು ನಾನು ನೋಡ್ತಾ ಇದ್ದೀನಿ, ನೀವು ಚಾನೆಲಲ್ಲಿ ತೋರಿಸ್ತಾ ಇದ್ದೀರಾ, ಅವರಲ್ಲ. ಅವರು ಒಂಥರ ಎಲ್ಲರ ಹತ್ರನೂ ತುಂಬ ಒಂದು ಸಾಫ್ಟ್ ನೇಚರ್ ಇದ್ದಿದ್ದಂಥ ವ್ಯಕ್ತಿ. ಎಲ್ಲರನ್ನೂ ಅಣ್ಣ ಅಂದ್ಕೊಂಡು ಒಳ್ಳೆ ರೀತಿಲಿ ಮಾತಾಡ್ತಾ ಇದ್ದಿದ್ದು ವ್ಯಕ್ತಿನ ನಾನು ನೋಡಿರೋದು. ಸೊ ಈ ಒಂದು ವಿಷಯ ಬಂದಾಗ ನನಗೆ ಶಾಕ್ ಆಯಿತು, ಏನಿದು ನಿಜಾನಾ ಅಂತ ನನಗೆ ಒಂದು ಸಲ ಪ್ರಶ್ನೆ ಆಯಿತು. ಯಾಕಂದರೆ ನಾವೆಲ್ಲ ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದವರಲ್ವ, ಇವಾಗಲೂ ಈವನ್ ಈಗಲೂ ಇಷ್ಟಪಡ್ತೀವಿ, ಇಲ್ಲ ಅಂತ ಅಲ್ಲ. ಬಟ್ ಅವ್ರ ಪರ್ಸ್ನಲ್ ಅವ್ರ ಲೈಫಲ್ಲಿ ಏನು ನಡೆದಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಅವ್ರ ಜೀವನದಲ್ಲಿ ಏನು ನಡೆದಿರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಾವ್ಯಾರು? ನಮಗೆ ರೈಟ್ಸ್ ಇಲ್ಲ ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ. ಇಷ್ಟು ಮಾತ್ರ ಹೇಳ್ತೀನಿ, ಇದರಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಆಗಿದೆ. ಅಂದರೆ ಅಂಥ ಒಬ್ಬ ನಟ ಬೇಕು ನಮಗೆ. ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿರೋ ಅಂಥವ್ರು, ದೊಡ್ಡ ದೊಡ್ಡ ಯಶಸ್ಸು ಸಿನಿಮಾ ಕೊಟ್ಟಿದ್ದಾರೆ, ನಮ್ಮ ಇಂಡಸ್ಟ್ರಿಗೆ ಅವ್ರು ಬೇಕಲ್ಲ. ಸೊ ಹಾಗಾಗಿ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ನಾನೇನು ಕಮೆಂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ಅಲ್ಲಿ ಏನು ನಡೆದಿದೆ ಅಂತಲೇ ಗೊತ್ತಿಲ್ಲ. ಕೆಲವೊಂದು ಸಿನಿಮಾಗಳಿಂದ ಕನ್ನಡ ಇಂಡಸ್ಟ್ರಿ ಆಲ್ ಓವರ್ ಇಂಡಿಯಾ, ಇಡೀ ಜಗತ್ತಿನಲ್ಲಿ ಗುರುತಿಸ್ಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ ರಿಲೀಸ್ ಆದಂಥ ಕೆಲವೊಂದು ಸಿನಿಮಾ. ಬಟ್ ದರ್ಶನ್ ಅವರ ಈ ಇಶ್ಯೂ ಇಂದಲೂ ಕೂಡ ಇದು ದೇಶದಾದ್ಯಂತ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡೋ ಹಾಗಾಗಿದೆ. ಬಟ್ ಈ ಥರದ ಟಾಕ್ ಬೇಡಾಗಿತ್ತು ಕನ್ನಡ ಇಂಡಸ್ಟ್ರಿಗೆ ಅಂತ. ಬೇಡ ಆಗಿತ್ತು ಅನ್ನೋ ಪಾಪ ಒಂದೊಂದು ಸಲ ಏನಾಗುತ್ತೆ, ಟೈಮ್ ಸಂದರ್ಭ. ನಾನು ಹೇಳ್ತೀನಲ್ಲ, ಎಲ್ಲರ ಲೈಫು ಎಲ್ಲ ರೀತಿ ಅಂದರೆ ಎಲ್ಲ ಒಳ್ಳೇದೇ ನಡ್ಕೊಂಡು ಹೋಗುತ್ತೆ ಜೀವನದಲ್ಲಿ ಅಂತ ಹೇಳೋಕ್ಕಾಗಲ್ಲ. ಕೆಟ್ಟದ್ದು ನಡೆಯುತ್ತೆ, ಒಳ್ಳೇದು ನಡೆಯುತ್ತೆ. ಸೊ ಏನೋ ಒಂದು ಸಂದರ್ಭ ಏನೋ ನಡೆದಿದೆ, ಅದು ಏನಂತ ಇವಾಗ ಕಾನೂನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಾನೂನಿದೆ. ನಾವು ಅಷ್ಟು ದೊಡ್ಡವರಲ್ಲ ಮಾತಾಡೋದಕ್ಕೆ. ಎಸ್, ಇನ್ನು ಮೊನ್ನೆ ಅಷ್ಟೇ ಕನ್ನಡ ಇಂಡಸ್ಟ್ರಿ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಒಂದು ಪೂಜೆ ಆಯಿತು. ತುಂಬ ಜೋರಾಗಿ ಪೂಜೆ ಮಾಡಿದ್ರು. ಅದ್ರ ಬಗ್ಗೆನೂ ಒಂದಷ್ಟು ಪರ ವಿರೋಧದ ಚರ್ಚೆ ಆಯಿತು. ಅಂದರೆ ಕೆಲವರು ಪೂಜೆ ಮಾಡಿದ್ದನ್ನು ಹೌದು ಒಳ್ಳೇದಾಗತ್ತೆ ಅನ್ನೋದಾದರೆ ಯಾಕೆ ಪೂಜೆ ಮಾಡಬಾರ್ದು ಅಂತ. ಬಟ್ ಇನ್ನು ಕೆಲವರು ಹೇಳಿದ್ರು ಪೂಜೆ ಮಾಡೋದ್ರಿಂದ ನೀವು ಎಲ್ಲ ಸಮಸ್ಯೆ ಸರಿ ಹೋಗುತ್ತೆ, ಒಳ್ಳೇದಾಗುತ್ತೆ, ಎಲ್ಲ ಸಮಸ್ಯೆ ಸರಿ ಹೋಗ್ಬಿಡುತ್ತೆ ಅಂತ ಹೇಗೆ ಅನ್ಕೋತೀರಾ ಅಂತ. ಇಂಡಸ್ಟ್ರಿಯಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಿದೆ, ಟೆಕ್ನಿಷಿಯನ್ಸಿಂದ ಹಿಡಿದು ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಆರ್ಟಿಸ್ಟು, ಬೇರೆ ಬೇರೆ ಥರದ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದಲ್ವಾ, ಆ ಮೂಲಕ ಇಂಡಸ್ಟ್ರಿನ ಬೆಳೆಸ್ಬೋದಲ್ವಾ ಅಂತ ಕೇಳ್ತಾರೆ. ಸೊ ನಿಮ್ಗೆ ನೀವು ಹೇಳಿದ್ರಲ್ಲಿ ನನಗೊಂದು ಖುಷಿ ಏನು ಅನಿಸ್ತಾ ಇದೆ ಗೊತ್ತಾ? ನೋಡಿ, ಇಂಡಸ್ಟ್ರಿಯಲ್ಲಿ ಪೂಜೆ ಮಾಡಿದ್ರು, ನಮ್ಮ ಸಿನಿಮಾ ಇವಾಗ ರಿಲೀಸ್ ಆಗ್ತಿದೆ, ಇಲ್ಲಾಂದ್ರೆ ಇದಕ್ಕಿಂತ ಮುಂಚೆನೇ ರಿಲೀಸ್ ಆಗಬೇಕಿತ್ತು. ಸೊ ಏನೋ ಒಳ್ಳೆ ಬೆಳವಣಿಗೆ ಆಗ್ಬೋದು. ಇವಾಗ ಒಬ್ಬರು ನಂಬಿಕೆ ಇಟ್ಟು ಒಂದು ಟೀಮ್ ಎಲ್ಲ ಅದ್ರ ಬಗ್ಗೆ ಒಂದು ಪೂಜೆ ಮಾಡಿದ್ದಾರೆ ಅಂದರೆ ಅದನ್ನ ನಾನು ನಂಬ್ತೀನಿ. ಯಾಕಂದ್ರೆ ನೀವು ಹೇಳ್ದಾಗೆ ನಾನು ಈ ಪೂಜೆನೆಲ್ಲ ನಂಬುವಂಥ ಹುಡುಗಿ ನಾನು. ಸೊ ನಾನು ಅದನ್ನ ನಂಬ್ತೀನಿ, ನಾನು ಅದಕ್ಕೆ ಯಾವತ್ತೂ ಸಪೋರ್ಟ್ ಮಾಡ್ತೀನಿ. ಓಕೆ, ಎಸ್. ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ, ಅಕ್ಕಪಕ್ಕದ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಪಕ್ಕದ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಆಬ್ವಿಯಸ್ಲಿ ಇಲ್ಲೂ ಚರ್ಚೆ ಆಗುತ್ತೆ. ಅದು ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳೋದಾದರೆ ಎಷ್ಟು ಸೇಫ್ ಇದೆ ಹೆಣ್ಮಕ್ಳಿಗೆ ಅಂತ ಅನಿಸುತ್ತೆ? ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದು ಅಂದರೆ, ನನಗೆ ಇವತ್ತವರೆಗೂ ಯಾವ ನಿರ್ದೇಶಕರಿರ್ಬೋದು, ಯಾರು ನಿರ್ಮಾಪಕರಿರ್ಬೋದು, ಯಾರೂ ಸಹ ನನ್ನ ಜೊತೆ ಆ ರೀತಿ ನಡ್ಕೊಂಡಿಲ್ಲ. ನನ್ನ ಜೊತೆ ಆ ರೀತಿ ನಡ್ಕೊಂಡಿಲ್ಲ, ಬೇರೆಯವ್ರಿಗೆ ಲೈಫಲ್ಲಿ ಆ ಥರ ನಡೆದಿಲ್ಲ ಅಂತ ನಾನು ಹೇಳಕ್ಕೆ ಬರಲ್ಲ. ಸೊ ತುಂಬ ಜನಕ್ಕೆ ಆಗಿರ್ಬೋದು. ಯಾಕಂದರೆ ನನಗೆ ಫಸ್ಟ್ ಸಿನಿಮಾ, ನಾನು ನೀಲಮೇಘಶ್ಯಾಮ ಸಿನಿಮಾ ಮಾಡ್ತಿದ್ದಾಗಲೇ ನಾನು ನಿನಗಾಗಿ ಸಿನಿಮಾ ಬಂತು, ನಿನಗಾಗಿ ಫಸ್ಟ್ ರಿಲೀಸ್ ಆಯಿತು. ನಾನು ಆವಾಗಲೇ ಅಂದರೆ ಹಿಟ್ ಹೀರೋಯಿನ್ ಅಂತ ಹೆಸರು ಮಾಡಿಕೊಂಡೆ. ಸೊ ಯಾರಿಗೂ ಆ ರೀತಿ ಅವಕಾಶನೂ
ಏನು ಸಾಧ್ಯತೆ ಇರಲ್ಲ. ಮತ್ತು ನನ್ನ ನಿರ್ದೇಶಕರೆಲ್ಲ ನನ್ನನ್ನು ಒಂದು ಮಗು ಥರ ನೋಡ್ಕೊಂಡವ್ರು ಇದ್ದಿದ್ದು. ನನ್ನ ನೋಡಿ ರಾಜ್ ಕಿಶೋರ್ ಸರ್ ಮೊದಲನೇ ಸಿನಿಮಾ, ಎಸ್ ಮಹೇಂದರ್ ಸರ್, ನಾಗಣ್ಣ ಸರ್, ಸಾಯಿ ಪ್ರಕಾಶ್ ಸರ್, ಇವರೆಲ್ಲ ನನ್ನ ಒಂದು ಮಗು ರೀತಿಯಲ್ಲಿ ನೋಡ್ಕೊಂಡಿದ್ರು. ಸೊ ಇವಾಗ ಏನಾಗ್ತಿದೆ, ನಾನು ಭಾಳಷ್ಟು ಕೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ತಪ್ಪು. ನಾವು ಬರೇ ಮಾತಾಡ್ತೀವಿ, ಸೊ ಈಗ ಆಯ್ತಂತೆ, ಮಾಡಬಾರ್ದಿತ್ತು, ಆಗಬಾರ್ದಿತ್ತು ಅಂತ. ನಾವೆಲ್ಲ ಇಂಡಸ್ಟ್ರಿಯವ್ರ ಜೊತೆ ಸೇರಿ ಇದಕ್ಕೊಂದು ಫುಲ್ ಸ್ಟಾಪ್ ಅಂತ ಇಡ್ಬೋದಲ್ಲ. ನಾವ್ಯಾರೂ ಒಗ್ಗಟ್ಟಾಗಿ ಹೋಗ್ತಾ ಇಲ್ಲ ಇದ್ರ ಜೊತೆಲಿ. ಒಂದ್ಸಲ ನಾವೆಲ್ಲ ಒಗ್ಗಟ್ಟಾಗಿ ನಾವು ನಿಂತರೆ ಇದನ್ನ ಸ್ಟಾಪ್ ಮಾಡ್ಬೋದು ಆ್ಯಕ್ಚುಲಿ. ಮತ್ತು ಇನ್ನೊಂದು ಹೇಳ್ತೀನಿ, ಇದು ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ನಡೀತಾ ಇಲ್ಲ, ನಮ್ಮ ಇಂಡಸ್ಟ್ರಿನ ಮಾತ್ರ ಜಾಸ್ತಿ ತೋರಿಸ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಿದೆ, ಇವಾಗ ನೋಡಿ 100 ಜನದಲ್ಲಿ ಒಂದು 5 ಜನ ತಪ್ಪು ಮಾಡಿರ್ಬೋದು, ಇಲ್ಲ 2 ಮಾಡಿರ್ಬೋದು, 10 ಜನ ಮಾಡಿರ್ಬೋದು, ಮಿಕ್ಕಿದ 90 ಜನ ಒಳ್ಳೆಯವರಿದ್ದೀವಿ. ಸೊ ಅವ್ರಿಗೆಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ ಇದರಿಂದ. ಸೊ ಆ ಥರ ಆಗ್ತಾ ಇದೆ. ಸೊ ಅದೊಂದು ಬೇಸರ ಆಗುತ್ತೆ ನನಗೆ. ಓಕೆ, ಅಂದರೆ ಈ ಇಶ್ಯೂ ಬಂದಾಗಲೆಲ್ಲ ಇದ್ರ ಬಗ್ಗೆ ತುಂಬ ಚರ್ಚೆ ಆಗುತ್ತೆ. ಹೌದು, ನೀವು ಹೇಳಿದಾಗೆ. ಬಟ್ ಒಗ್ಗಟ್ಟಿನಿಂದ ಇದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳ್ತೀರಾ? ಅಂದರೆ ಏನಾಗುತ್ತೆ, ಇದು ಈ ಥರ ಟಾಕ್ಗಳು ಒಂದು ಎಲ್ಲ ಕಡೆ ಬರುವಾಗ ಆ ಥರ ತಪ್ಪು ಮಾಡೋರ್ಗೊಂದು ಭಯ ಇರುತ್ತೆ. ಓ, ನಾವು ಈ ರೀತಿ ಮಾಡಿದ್ರೆ ಒಂದು ಗ್ರೂಪ್ ಇದೆಯಪ್ಪ, ಎಲ್ಲ ಸೇರ್ಕೊಂಡು ನಮ್ಮನ್ನೇನ ಮಾಡ್ತಾರೆ. ತುಂಬ ಒಂದು ಒಳ್ಳೆ ರೀತಿಲಿ ಹೋಗ್ತಿರೋರ್ಗು ಒಂದು ಅಂದ್ರೆ ಒಳ್ಳೆ ರೀತಿ ಹೋಗೋರಿಗೆ ಭಯ ಇರಲ್ಲ. ಅಂದ್ರೆ ನಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ, ಇಟ್ ಲೈಕ್ ತುಂಬಾ ಯಾಕಂದ್ರೆ ಪಾಪ ಇವಾಗ ಪಬ್ಲಿಕ್ ಏನ್ ಗೊತ್ತಿರುತ್ತೆ. ಹೌದು ಹೌದು. ಸೊ ಒಂದಿಬ್ರು ತಪ್ಪು ಮಾಡಿದ್ರು, 10 ಜನ ತಪ್ಪು ಮಾಡಿದ್ರು ಅಂದ್ರೂ ನಮ್ಮ ಇಂಡಸ್ಟ್ರಿನೆಲ್ಲ ಅದೇ ರೀತಿ ನೋಡ್ತಾರೆ. ಸೊ ತಪ್ಪು ಮಾಡೋರಿಗೆ ಅಂದ್ರೆ ನಾವೆಲ್ಲ ಸೇರ್ಕೊಂಡು ಈ ರೀತಿ ಬುದ್ಧಿ ಕಲಿಸಿದ್ರೆ ಇನ್ನು ನೆಕ್ಸ್ಟ್ ಯಾರು ಆ ರೀತಿ ತಪ್ಪು ಮಾಡಲ್ಲ. ಸೊ ಅದನ್ನ ನಾನು ಹೇಳೋದು. ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪೂಜೆ ಇತ್ತು, ಅದಾದ್ಮೇಲೆ ಒಂದಷ್ಟು ಮಾತುಕತೆ ಹರಟೆ ಈಗ ಮುಂದುವರಿಯುತ್ತೆ. ಬೈರಾದೇವಿ ಸಿನಿಮಾ ಬರ್ತಾ ಇದೆ ರಾಧಿಕಾ ಅವ್ರದ್ದು. ಆ ಸಿನಿಮಾದ ಬಗ್ಗೆ ಬಹಳ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ಈಗಾಗಲೇ ಪೋಸ್ಟರ್ನಲ್ಲಿ ಬೈರಾದೇವಿ ಗೆಟಪ್ ಅನ್ನ ನೋಡಿನೇ ಬಹಳಷ್ಟು ಜನ ಈ ಸಿನಿಮಾ ನೋಡಬೇಕು, ಏನಿದೆ ಈ ಸಿನಿಮಾದಲ್ಲಿ, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಹಳ ಇಂಟ್ರೆಸ್ಟೆಡ್ ಇದ್ದಾರೆ. ಸೊ ಹಬ್ಬದ ಈ ವಿಶೇಷ ಸಂದರ್ಭದಲ್ಲಿ ಬೈರಾದೇವಿ ಬಗ್ಗೆ ಒಂದಷ್ಟು ವಿಷಯಗಳನ್ನ ರಾಧಿಕಾ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಎಸ್, ಬೈರಾದೇವಿ ಪೋಸ್ಟರ್ ನೋಡ್ತಾ ಇದ್ದೀವಿ, ತುಂಬ ಡಿಫ್ರೆಂಟ್ ಆಗಿದೆ ಈ ಬೈರಾದೇವಿ. ನೀವು ಆವಾಗಲೇ ಹೇಳಿದ್ರಿ, ನಾನು ದೇವಿ ಆರಾಧಕಿ, ಕಾಳಿ ಇದರಲ್ಲಿ ಕಾಣಿಸ್ಕೊಂಡಿದ್ದೀರಿ. ದೆನ್ ಭಾಳ ಡಿಫ್ರೆಂಟ್ ಆದಂತಹ ಗೆಟಪ್ ಅಂದಾಗ ಅದಕ್ಕೆ ಎಫರ್ಟು ಅಷ್ಟೇ ಹಾಕಬೇಕಾಗತ್ತೆ. ಇಷ್ಟು ದಿನ ನಿಮ್ಮನ್ನು ಸ್ಕ್ರೀನ್ ಮೇಲೆ ಕಲರ್ ಆಗಿ ನೋಡಿದ್ದು, ಕಲರ್ಫುಲ್ ಆಗಿ, ಈಗ ಹೀಗೆ ಹೆಂಗೆ ಇದು ಅಂತ ನಾನೆಲ್ಲ ಓಕೆ. ಈ ಸೆಂಟಿಮೆಂಟು, ಈ ಅಳುಮೂಂಜಿ, ಈ ಕಾಲೇಜ್, ಈ ಥರ ಪಾತ್ರಗಳಿಗೆಲ್ಲ ಓಕೆ. ಈ ಗೆಟಪ್ಗೆ ಚಾನ್ಸೇ ಇಲ್ಲ, ಅಂದರೆ ನನ್ನ ಫೇಸ್ ಅದಕ್ಕೆ ಸೂಟ್ ಆಗೋದೇ ಇಲ್ಲ ಅಂತ. ಆ್ಯಕ್ಚುಲಿ ಅವ್ರು ನನಗೆ ಧೈರ್ಯ ತುಂಬಿದ್ರು. ಅವ್ರು ಹೇಳಿದ ಕೆಲವು ಮಾತುಗಳೇ ಆ್ಯಕ್ಚುಲಿ ಈ ಸಿನಿಮಾ ಮಾಡೋದಕ್ಕೆ ನನಗೆ ಪ್ರೇರಣೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಈ ಸಿನಿಮಾಗೆ ಅಷ್ಟು ಹಾರ್ಡ್ ವರ್ಕ್ ಮಾಡಿಲ್ಲ ಅಂತಲೇ ಹೇಳ್ತೀನಿ. ಅಂದರೆ ಡೈರೆಕ್ಟ್ ಕಂಪೇರ್ ಮಾಡಿದ್ರೆ ಅವರು ನಿಜ ಅಗೋರಿ ಅವ್ರ ಹತ್ರ ಹೋಗಿ, ಯಾಕಂದ್ರೆ ನನಗೆ ಫಸ್ಟ್ ಅಗೋರಿ ಕಾನ್ಸೆಪ್ಟ್ ಹೇಳುವಾಗೇನೆ ಹೆಣ್ಣು ಅಗೋರಿ ಎಲ್ಲಿದೆ ಅಂತ ಕೇಳಿದೆ. ನೀವೇನಿದೆ, ನಾನು ಇವತ್ತರೂ ಕೇಳೂ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತ. ಸೊ ಅವ್ರೋಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅವ್ರು ಹೇಗಿರ್ತಾರೆ, ಯಾವ ರೀತಿ ಅವರು ಬಟ್ಟೆ ಹಾಕೋತಾರೆ, ವಿಭೂತಿ, ಅವ್ರದ್ದು ಪ್ರತಿಯೊಂದನ್ನು ತಿಳ್ಕೊಂಡು ಬಂದು ಎಷ್ಟೋ ಆಲ್ಮೋಸ್ಟ್ 1 year ಅವರು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಅದಾದಮೇಲೆ ಆ ಶ್ಲೋಕಗಳು, ಅದರಲ್ಲಿ ಬರೋಂಥ ಶ್ಲೋಕಗಳು, ಆ್ಯಕ್ಚುಲಿ ಒಂದು ಸೀನ್ ನಡೀತು ನಮ್ಮದು ಶೂಟಿಂಗಲ್ಲಿ. ನಾವು ಸೆಟ್ ಹಾಕಿದ್ವಿ, ಅಗೋರಿ ಕಾಳಿದು ದೊಡ್ಡ ಕಾಳಿ ಸೆಟ್ ಹಾಕಿದ್ವಿ. ಆಗ ಅದರಲ್ಲೊಂದು ನಾನು ಡೈಲಾಗ್ ಹೇಳಬೇಕು. ಅದು ಆ ಡೈಲಾಗ್ ಹೇಳುವಾಗ ಮಂತ್ರ ಹೇಳುವಾಗ ಅದು ಒರಿಜಿನಲ್ ಮಂತ್ರ ಅಂತೆ. ನನಗೆ ಅಂದ್ರೆ ಹೇಳಿದ್ರು, ಬಟ್ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಅಂದ್ರೆ ಆ ಮಂತ್ರ ಹೇಳುವಾಗ ಆ ರೀತಿ ಆಗುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಆ ಬೆಂಕಿ ಬರೋದಕ್ಕೆ ಒಂದು ಮಂತ್ರ ಅಂತೆ ಅವ್ರದ್ದು. ಆ ಮಂತ್ರ ಹೇಳ್ತಿದ್ದಾಗೇನೆ ನಿಜಕ್ಕೂ ಬೆಂಕಿ ಹತ್ಕೊಳ್ಳೋದಾ? ನಾನಿಲ್ಲಿ ಹೇಳ್ತಾ ಇದ್ದೀನಿ ಮಂತ್ರ, ಅಲ್ಲಿ ಬೆಂಕಿ ಮೇಲ್ಗಡೆ ಬೆಂಕಿ ಹತ್ಬಿಡ್ತು. ಅಯ್ಯೋ, ಈ ಮಂತ್ರಕ್ಕೆ ಎಷ್ಟು ಪವರ್ ಇದೆ ಅನಿಸ್ತು. ಸೊ ಅವ್ರು ಅಷ್ಟು ರಿಸರ್ಚ್ ಮಾಡಿದ್ದಾರೆ ಅವ್ರ ಬಗ್ಗೆ. ಅವ್ರದ್ದು ಹಾರ್ಡ್ ವರ್ಕ್ ತುಂಬಾನೇ ಇದೆ ನಮ್ಮ ಶ್ರೀಜಯ್ ಅವ್ರದ್ದು. ಮ್ಯಾಕ್ಸಿಮಮ್ ಶೂಟು ಸ್ಮಶಾನದಲ್ಲಿ ನಡ್ತಿರೋದು. ಸ್ಮಶಾನ, ಯಾರಿಗೂ ಏನು ಸ್ಮಶಾನ ಅಂದ್ರೆ ಲವ್ ಇರಲ್ಲ, ಭಯ ಇರುತ್ತೆ. ನನಗಂತೂ ಸ್ವಲ್ಪ ಎಕ್ಸ್ಟ್ರಾನೇ ಭಯ ಇತ್ತು. ನನಗೆ ಈ ಭೂತ ಪ್ರೇತ ಇದೆಲ್ಲ, ನಾನು ಎಷ್ಟು ದೇವ್ರನ್ನ ನಂಬ್ತೀನಲ್ಲ ಅಷ್ಟೇ ಇದನ್ನು ಕೂಡ ನಂಬ್ತೀನಿ. ಎಷ್ಟು ಪಾಸಿಟಿವ್ ಎನರ್ಜಿ ಇದೆ, ನಾನು ನೆಗೆಟಿವ್ ಎನರ್ಜಿ ಸಹ ಇದೆ ಅಂತ ನಂಬೋಳು. ಸೊ ನನಗೆ ಫಸ್ಟ್ ಸ್ಮಶಾನ ಅಂದಾಗ್ಲೇ ನಾನು ಹೇಳಿದ್ದು, ಸ್ಮಶಾನ ನನಗೆ ಸಿನಿಮಾ ಒಪ್ಕೊಳ್ಳಲ್ಲ ಅಂತ. ಸ್ಮಶಾನದ ಸೆಟ್ ಹಾಕ್ಸಿ ಅಂತ ಅಥವಾ ಸ್ಟಾರ್ಟಿಂಗ್ ಏನು ಹೇಳಿದ್ರು ಗೊತ್ತಾ, ನಮ್ಮ ಅಣ್ಣ ಮತ್ತೆ ಅವರು ಡೈರೆಕ್ಟ್ ಇಬ್ರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಫಸ್ಟ್ ಒಪ್ಸೋಣ,
ಆಮೇಲೆ ಮೆಲ್ಲಿಗೆ ಇದಕ್ಕೂ ಒಪ್ಸೋಣ, ಸ್ಮಶಾನಕ್ಕೆ ಬರೋಕ್ಕೂ ಒಪ್ಸೋಣ ಅಂತ. ಫಸ್ಟು ಇಲ್ಲ ಆಯಿತು ಮೇಡಮ್, ನಾವು ಸೆಟ್ ಹಾಕೋಣ, ಸೆಟಲ್ ಮಾಡೋಣ, ಖುಷಿ ಆಯಿತು. ಸೆಟ್ ಹಾಕೋದಂದ್ರೆ ಓಕೆ, ಯಾವ ಥರ ನನಗೆ ಆ್ಯಕ್ಚುಲಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಬೇಕಿತ್ತು, ಈ ಥರದೊಂದು ಪಾತ್ರ ಬೇಕಿತ್ತು ನನಗೆ. ಅಂದರೆ ನಾನು ಯಾವತ್ತೂ ಕನಸಲ್ಲೂ ಅಂದ್ಕೊಂಡಿಲ್ಲ ನಾನು ಈ ಥರ ಒಂದು ಅಗೋರಿ ಪಾತ್ರನ ಮಾಡ್ತೀನಿ ಅಂತ. ನನ್ನ ಲೀಸ್ಟಲ್ಲೇ ಇರಲಿಲ್ಲ ಅದು ಅಗೋರಿ ಪಾತ್ರ ಮಾಡೋದು. ಸೊ ನನಗೆ ಇದೊಂದು ಏನೋ ಒಂದು ಸ್ಪೆಷಲ್ ನನ್ನ ಲೈಫಲ್ಲಿ ಆ್ಯಡ್ ಆಯಿತು ಅಂತ ಖುಷಿ ಆಯಿತು. ಅವ್ರು ಯಾವಾಗ ಸ್ಮಶಾನ ಅಂದ್ರಲ್ಲ, ಎಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ಸರಿ ನಾವು ಸೆಟ್ ಆಗ್ತೀವಿ, ಈ ಥರ ಸೆಟ್ಟು ಆ ಥರ ಸೆಟ್ಟು ಅಂತ. ಶೂಟಿಂಗ್ ಆಯಿತು, ಶೂಟಿಂಗ್ ಆಗಿ ಎಲ್ಲ ಓಕೆ ಆಯಿತು. ಇನ್ನೇನು ಹೋಗ್ಬೇಕನ್ನ ಡೈರೆಕ್ಟ್ರು, ಮೇಡಮ್ ಸೆಟ್ ಬೇಡ, ನಾವು ರಾ ಫೀಲ್ ಬೇಕು ನನಗೆ, ಸ್ಮಶಾನದಲ್ಲೇ ಶೂಟಿಂಗ್ ಮಾಡೋಣ ಅಂದ್ರು. ನಾನು ಏನು ಚೇಂಜ್ ಆಗಿಬಿಟ್ರು ನಮ್ಮ ಅಣ್ಣ. ಹೌದೌದು, ಹಗಲ ರಾತ್ರಿ ರಾತ್ರಿ ಎಲ್ಲ ರಾತ್ರಿ ಶೂಟಿಂಗ್. ಅದೇನೆ ಈ ತರ ಕಾನ್ಸೆಪ್ಟ್ ಇದ್ರೆ ನಾನು ಫಸ್ಟೇ ಸ್ಮಶಾನ ನಾನೇ ಮೊದಲು ಫಸ್ಟ್ ಹೋಗಿದ್ದು. ಅಲ್ಲಿ ಹೋಗಿ ನೋಡ್ತೀನಿ, ಗುಯ್ ಅಂತಿದೆ, ಏನು ಸೌಂಡೇ ಇಲ್ಲ. ಅಯ್ಯೋ ನನಗಾಗಲ್ಲ ಇಲ್ಲಿ ಶೂಟಿಂಗ್ ಮಾಡೋಕ್ಕೆ ಅಂದ್ಕೊಂಡೆ. ಫಸ್ಟೇ ಭಯ ನನಗೆ. ಆಮೇಲೆ ಎಲ್ಲ ಬಂದು ಶೂಟಿಂಗ್ ಎಲ್ಲ ಆಯಿತು. ಆ ಗೆಟಪ್ ಹಾಕ್ಕೊಂಡೆ. ಒಂದು 5 years ಮೇಕಪ್, 4 to 5 years ಕುತ್ಕೋಬೇಕು ಕ್ಯಾರವನಲ್ಲಿ. ಹಾಕ್ಕೊಂಡು ಹೊರಗಡೆ ಬರ್ತೀನಿ, ಸ್ಮಶಾನ ಅಂತಲೂ ಅನಿಸ್ಲಿಲ್ಲ, ಏನೋ ಒಂಥರ ಖುಷಿ, ಏನೋ ಒಂದು ಎನರ್ಜಿ, ಅಂದರೆ ಮಾಡಬೇಕು ಇದನ್ನು ಅಂತ. ಸೊ ಚೆನ್ನಾಗಿತ್ತು. ಏನು ಭೈರಾದೇವಿ ಸಿನಿಮಾ ಪೋಸ್ಟರ್ ನಾವು ನೋಡ್ತಾ ಇದ್ದೀವಿ. ರಮೇಶ್ ಅರವಿಂದ್ ಅವರು ಕೂಡ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಪ್ರಮುಖ ಪಾತ್ರದಲ್ಲೇ ಅವರು ಕಾಣಿಸ್ಕೊಂಡಿದ್ದಾರೆ. ರಮೇಶ್ ಅರವಿಂದ್ ಅವರು ಹೇಗೆ ಅಂತ ಅಂದರೆ ಅವರೊಂಥರ ನೀರಿದ್ದ ಹಾಗೆ, ಯಾವ ಪಾತ್ರೆಗೆ ಹಾಕಿದ್ರು ಅಲ್ಲಿ ಸೆಟ್ ಆಗಿಬಿಡ್ತಾರೆ. ಆಸ್ ಅನ್ ಆ್ಯಂಕರ್ ಆಗಲಿ ಅಥವಾ ಆರ್ಟಿಸ್ಟ್ ಆಗಲಿ. ಸೊ ಈ ಸಿನಿಮಾದಲ್ಲಿ ಅವ್ರನ್ನ ಯಾವ ಥರ ನೋಡ್ಬೋದು? ಇದರಲ್ಲಿ ನೀವು ಅವ್ರ ಪಾತ್ರನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ತುಂಬ ವಿಭಿನ್ನವಾದಂಥ ಪಾತ್ರ ಮಾಡಿದ್ದಾರೆ. ಒಂದು ಸೀನಲ್ಲಂತೂ ನಮ್ಮೆಲ್ಲರೂ ತಿಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಇದರಲ್ಲಿ ತುಂಬ ಜನ ಆರ್ಟಿಸ್ಟ್ಗಳಿದ್ದೀವಿ. ಅಂದರೆ ಅನು ಮುಖರ್ಜಿ ಅವರಿದ್ದಾರೆ, ಮತ್ತು ಸ್ಕಂದ ಅವರಿದ್ದಾರೆ, ರಂಗಾಯಣ ರಘು ಅವರಿದ್ದಾರೆ, ಮತ್ತು ರವಿಶಂಕರ್ ಅವರಿದ್ದಾರೆ, ತುಂಬ ಜನ ಕಲಾವಿದರಿದ್ದಾರೆ. ಬಟ್ ಒಂದು ಸೀನಲ್ಲಂತೂ ನಾನು ಹೇಳಿಬಿಟ್ಟೆ ಅವ್ರಿಗೆ, ಅಯ್ಯೋ ನಮ್ಮ ಸೀನ್ ಎಲ್ಲ ಹೋಯ್ತು, ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಬಂದರೆ ಈ ಸೀನ್ ಮಾತ್ರ ಎಲ್ಲರ ತಲೆಯಲ್ಲೂ ಇರುತ್ತೆ ಅಂತ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಕಲಾವಿದ ಒಂದೇ ಅಲ್ಲ, ಒಂದು ನಿರ್ಮಾಪಕರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ಈ ಸಿನಿಮಾದಲ್ಲಿ ನನ್ನಿಂದ ತೊಂದರೆ ಆಗಿರ್ಬೋದು, ಡೇಟ್ಸ್ ಇರ್ಬೋದು, ಅಲ್ಲ ಸ್ವಲ್ಪ ಲೇಟ್, ನಾನು ಲೇಟ್ ಬರಲ್ಲ, ಬಟ್ ಅವ್ರು ನನಗಿಂತನೂ ಸಖತ್ ಟೈಮ್ ಕೀಪಪ್ ಮಾಡ್ತಾರೆ. ಅಂದರೆ ಒಂಥರ ಒಂದು ಸಿನಿಮಾ ಅಂದರೆ ಒಂದು ನಿರ್ಮಾಪಕರಿಗೆ ಒಳ್ಳೇದಾಗಬೇಕು, ನಾವು ಯಾರಿಗೂ ತೊಂದರೆ ಕೊಡಬಾರ್ದು, ನಮ್ಮಿಂದ ಇಷ್ಟು ಜನ ಟೆಕ್ನಿಷಿಯನ್ಸ್ ವೆಯ್ಟ್ ಮಾಡ್ತಿರ್ತಾರೆ. ಸೊ ಅವರಲ್ಲೂ ನಾನು ಅವರಿಂದನೂ ತುಂಬ ಕಲ್ತಿದ್ದೀನಿ ನಾನು ಈ ಸಿನಿಮಾದಲ್ಲಿ. ಅಂದರೆ ಒಂದು ಸೀನಿಯರ್ ಆರ್ಟಿಸ್ಟ್ಗಳು ನಾವು ಅವ್ರನ್ನ ನೋಡಿನೇ ಅಲ್ವಾ ನಾವು ಕಲಿಯೋದು. ಸೊ ಅವರು ಒಂದು ಪ್ರೊಡ್ಯೂಸರಿಗೆ ಒಂದು ಬಹಳನೇ ಒಂದು ಹೆಲ್ಪ್ ಆಗುವಂಥ ಒಬ್ಬ ನಟ ಅಂತಲೇ ಹೇಳ್ಬೋದು. ಇವತ್ತು ಹಬ್ಬದ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಹಳಷ್ಟು ವಿಷಯ ಮಾತಾಡಿದ್ವಿ. ಒಂದು ಭೈರಾದೇವಿ, ಆ ಖುಷಿಲಿ ನೀವಿದ್ದೀರಿ, ತುಂಬ ಡಿಫ್ರೆಂಟ್ ಆದಂಥ ಕಾನ್ಸೆಪ್ಟು. ಸೊ ಭೈರಾದೇವಿ ಜೊತೆ ನಾನು ಇದೇ ದಸರಾಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅನ್ನೋ ಖುಷಿಲಿದ್ದೀರಿ. ಬಟ್ ಸಿನಿಮಾ ಬಗ್ಗೆ ಜಾಸ್ತಿ ಏನು ರಿವೀಲ್ ಮಾಡಿಲ್ಲ, ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಹೇಳ್ತಾ ಇದ್ದೀರಾ. ಅದರ ಜೊತೆಗೆ ನಿಮ್ಮ ಮನೇಲಿ ಹಬ್ಬ ಕೂಡ ಭಾಳ ಚೆನ್ನಾಗಾಯಿತು, ಒಳ್ಳೆ ಪೂಜೆ ಆಯಿತು, ಒಳ್ಳೆ ಪ್ರಸಾದ ಆಯಿತು, ತುಂಬ ಖುಷಿ ಆಯಿತು. ಈ ವರ್ಷ ಹಬ್ಬನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಬ್ಬದ ಶುಭಾಶಯಗಳು. ಆ್ಯಂಡ್ ಭೈರಾದೇವಿ ನಿಮಗೆ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮೆಲ್ರಿಗೂ, ನಿಮಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಸ್ ವೀಕ್ಷಕರೇ, ಹಬ್ಬದ ಸಂಭ್ರಮದಲ್ಲಿದ್ದೀರಿ ನೀವು. ಮನೇಲಿ ಕೂತ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಮನೇಲಿ ಕೂತ್ಕೊಂಡು ರಾಧಿಕಾ ಅವ್ರ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಹೇಗೆ ನಡೀತಾ ಇದೆ ಅನ್ನೋದನ್ನು ಕೂಡ ನೋಡಿದ್ರಿ. ಅದ್ರ ಜೊತೆಗೆ ಒಂದಷ್ಟು ಮಾತಾಡಿದ್ದಾರೆ ರಾಧಿಕಾ ಅವರು. ಏನು ಕಾಣಿಸೋದೇ ಇಲ್ವಲ್ಲ, ಬಹಳ ಅಪರೂಪ ಆಗ್ಬಿಟ್ರಲ್ಲ ಅಂತ ಅಂದ್ಕೊಂಡಿರ್ತೀರಿ. ಬಟ್ ಅಪರೂಪಕ್ಕೆ ಬಂದ್ರೂ ಬಹಳ ಲೇಟೆಸ್ಟ್ ಆಗಿ ಮಾತಾಡಿದ್ದಾರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಆ್ಯಂಡ್ ಭೈರಾದೇವಿ ಸಿನಿಮಾದ ಬಗ್ಗೆ ಕೂಡ ಮಾತಾಡಿದ್ರು. ಅಕ್ಟೋಬರ್ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಬಂದು ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ರಾಧಿಕಾ ಅವರ ಮಾತು. ಹಬ್ಬದ ಶುಭಾಶಯಗಳನ್ನು ನಮ್ಮೆಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ತಿಳಿಸ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.